ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಚಲಂ ಸರ್ವಾದಿಸಾಕ್ಷಿಭೂತಂ ಭಾವಾತೀತಂ ಶ್ರೀ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಹೇಳ್ತಾರೆ. ವೆರಿ ಗುಡ್ ಸರ್. ಇವತ್ತು ನಾವು ಇವರುಗಳ ಆಶೀರ್ವಾದ ತಗೊಂಡು ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ಟಡಿ ಗ್ರೂಪು ಕೊನೆಯ ಚಾಪ್ಟ್ರು ಇವತ್ತೇನೇ ಮುಗಿಸ್ಬೇಡ. 178 ಅವಸ್ಥೆಗಳ ದ್ವಾರದಿಂದಲೇ ಪರಮಾರ್ಥವನ್ನು ಕಲಿತುಕೊಳ್ಳಬೇಕು. ಇಲ್ಲಿಂದ ಸ್ಟಡಿ ಗ್ರೂಪ್ ಸ್ಟಾರ್ಟ್ ಆಗುತ್ತೆ. ನೀವುಗಳು ಆನ್ಸರ್ ಮಾಡಬೇಕು. ಮಾಡೋಣ. ಇಲ್ಲಿ ಅವಸ್ಥೆಗಳು ದ್ವಾರದಿಂದಲೇ ಪರಮಾರ್ಥವನ್ನು ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ಹಾಗಂದ್ರೆ ಏನು ಹೇಳಿ ಶ್ರೀಧರ್ ಅವರೇ. ಸರ್, ಪರಮಾತ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇಕಾದಷ್ಟು ದಾರಿಗಳಿದೆ, ಪ್ರಕ್ರಿಯೆಗಳಿದೆ, ಸುಮಾರಿದೆ. ಸೊ ಅದರಲ್ಲಿ ಇದು ತುಂಬ ಸ್ಥೂಲವಾಗಿದೆ. ಈ ಮೆಥಡ್ ಇದೆಲ್ಲ ತುಂಬ ಸ್ಥೂಲವಾಗಿದೆ, ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಮತ್ತು ಎಲ್ಲರ ಅನುಭವಕ್ಕೂ ಬೇಗ ಸಿಗೋ ಥರ ಇದೆ ಇದು. ಅದಕ್ಕೆ ಈ ದಾರಿ ಇದೆಲ್ಲ ಅದು ತುಂಬ ಸುಲಭ, ಉತ್ತಮವಾದದ್ದು ಅಂತ ಇಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಎಚ್ಚರ, ಕನಸು, ನಿದ್ರೆ, ಇನ್ನೂ ಒಂದು ಸ್ಪೆಷಾಲಿಟಿ ಏನಿದೆ ಇದರಲ್ಲಿ? ನಮ್ಮ ವೇದ ಹೇಳಿದ್ದೆ, ಕೆಲವರು ನಂಬೋದಿಲ್ಲಪ್ಪ ವೇದಗಳನ್ನ. ಏನು ಮಾಡ್ತೀರಾ? ಇದರಲ್ಲಿ ಮುಖ್ಯವಾಗಿ ಎಲ್ಲರ ಅನುಭವಗಳು ಸಿಗೋ ಥರ, ಎಲ್ಲರ ಅನುಭವಕ್ಕೆ ಸಿಗೋ ಥರ ಒಂದು ಅರ್ಥ ಮಾಡಿಕೊಟ್ಟಿದ್ದಾರೆ ನಮಗೆ. ಈಗ ಎಚ್ಚರ, ಕನಸು, ನಿದ್ದೆ, ಈ ಮೂರಲ್ಲೂ ಒಬ್ಬ ಮನುಷ್ಯ ಸತತವಾಗಿ ಅನುಭವವನ್ನು ಪಡಿತಾ ಇರ್ಬೋದು. ಅದನ್ನು ಉಪಯೋಗಿಸ್ಕೊಂಡೇ ಸಾಕ್ಷಿಭೂತಿನ, ಸಾಕ್ಷಿ ರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿದೆ ಇದು. ಅದಕ್ಕೆ ವೇದಗಳಲ್ಲಿ ವೇದ ಪಠಣ ಮಾಡಿ, ವೇದ ಅರ್ಥ ಮಾಡಿಕೊಂಡು, ಯಾಕಂದರೆ ವೇದ ಪೂರ್ವ ಇದೆ, ವೇದಾಂತ ಇದೆ. ಸೊ ಎರಡು, ಅದನ್ನು ವೇದಾಂತದಲ್ಲಿ ತಗೊಂಡು, ಉಪನಿಷತ್ ತಗೊಂಡು, ಅಲ್ಲಿ ಲೆಕ್ಕ ತಗೊಂಡು ಇಲ್ಲಿ ಮಾಡಿ, ಅದು ತುಂಬ ಲಾಂಗರ್ ಮೆಥಡ್. ಇದು ತುಂಬ ಸುಲಭ ಮೆಥಡ್, ಎಲ್ಲರಿಗೂ ಅನುಭವಕ್ಕೆ ಸಿಗೋ ಥರ ಇದೆ. ಅದಕ್ಕೆ ಈ ಮೆಥಡ್ ಈಸಿ ಅಂತ ಹೇಳ್ತಾರೆ. ಓಕೆ, ಹಾಂ ಸುರೇಶ, ನೀನೇನಾದರೂ ಹೇಳ್ತೀಯಾ ಈ ವಿಚಾರಗಳಲ್ಲಿ? ಈ ಅವಸ್ಥೆಗಳು ಸಾರ್ವತ್ರಿಕ ಅನುಭವ, ಎಲ್ರಿಗೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಿಗೂ ಅನುಭವ. ಈ 3 ಅವಸ್ಥೆಗಳು ಇದೆ. ಅದಕ್ಕೋಸ್ಕರ ಇದು ಮೋರ್ ಇಂಪಾರ್ಟೆನ್ಸ್, ಹೆಚ್ಚು ಇದರಿಂದ ಅನುಭವದಲ್ಲಿದೆ. ಇದು ಸಾರ್ವತ್ರಿಕ, ಯೂನಿವರ್ಸಲ್. ಸೊ ಅಲ್ಲಿಗೆ ಯಾವುದೇ ಧರ್ಮದವರಾಗಲಿ, ಜಾತಿ, ಕುಲ, ಗೋತ್ರ, ಯಾವ ದೇಶ ಆಗಲಿ, ಯಾವ ಕಾಲ ಆಗಲಿ, ಯಾವ ಕಾರ್ಯಕಾರಣ ಭಾವ ಆಗಲಿ, ಅಥವಾ ಸತ್ಯಯುಗದಲ್ಲಾಗಲಿ, ಅಥವಾ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈಗ ನೋಡಿರಿ, ಎಲ್ಲ ಯುಗಗಳಲ್ಲೂ ಕೂಡ ಇದು ಹೊಂದಿಕೊಳ್ಳುತ್ತೆ. ಯಾವ ಧರ್ಮದ ಮೇಲೆ ಡಿಪೆಂಡ್ ಆಗಲ್ಲ, ಜಾತಿ ಮೇಲೆ ಡಿಪೆಂಡ್ ಆಗಲ್ಲ. ಮತ್ತು ದೇವತೆಗಳು, ಋಷಿಗಳು, ಯಕ್ಷಗಂಧರ್ವರು, ರಾಕ್ಷಸರು, ಮನುಷ್ಯರು, ಹೇಗಿದೆ ನೋಡ್ರಿ. ಗಂಡಸರು, ಹೆಂಗಸರು, ಮಕ್ಕಳು, ದೊಡ್ಡವರು, ಮುದುಕರು,
ಯಾರಿಗೆ ಬೇಕಾದರೂ ಹೇಗೆ ಇಷ್ಟು ಸುಲಭವಾಗಿದೆ. ಯಾಕೆ? ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ ಪ್ರತಿಯೊಬ್ಬರಿಗೂ ಎಚ್ಚರ, ಕನಸು, ನಿದ್ದೆ ಆಗ್ತಾ ಇರುತ್ತೆ. ಯಾರಪ್ಪಂದಿತ್ತು ಅದನ್ನು ಹಿಡ್ಕೊಂಡು ನಮ್ಮ ವೇದಾಂತನೇ ತೋರಿಸ್ಬೇಕು, ಬೇರೆ ಯಾವುದು ಯಾರಿಗೂ ತೋರ್ಸಕ್ಕೆ ಬರೋಲ್ಲ. ಅದಕ್ಕೆ ಇದಕ್ಕೆ ಶಾಸ್ತ್ರ ಯೋನಿತ್ವಾತ್ ಅಂತಾರೆ. ಆ ಶಾಸ್ತ್ರ ನಮಗೆ ತಿಳಿಸ್ಕೊಡೋ ರೀತಿ ವೇದಾಂತದಿಂದಲೇ ಬರಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ಇದು ಯಾರಿಗೆ ಬೇಕಾದರೂ, ಆದರೆ ನಿಷ್ಪಕ್ಷಪಾತದ ಕಣ್ಣಿನಿಂದ ನೋಡಬೇಕು. ಹಾಗಂದ್ರೆ ಏನು? ನಿಷ್ಪಕ್ಷಪಾತ ಕಣ್ಣಿನಿಂದ ನೋಡಿ ವಿಚಾರ ಮಾಡಬೇಕು ಅಂತಾರೆ. ಏನು ಅಲ್ಲಿ ನಿಷ್ಪಕ್ಷಪಾತ ಅಂದರೆ ದೃಷ್ಟಿ ಸರ್. ಎಚ್ಚರಿಕೆ ದೃಷ್ಟಿನ, ನಿದ್ರೆಲಿರೋ ದೃಷ್ಟಿನ, ಅಥವಾ ಕನಸಿನ ದೃಷ್ಟಿನ. ಸ್ಟ್ಯಾನ್ಸ್ ಅಂತೀವಿ, ಯಾವ ಲ್ಯಾಂಡಲ್ಲಿ ನಿಂತು ಮಾತಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ ಈಗ ನಾವು ಎಚ್ಚರಿಕೆ ದೃಷ್ಟಿಯಿಂದ ಲೆಕ್ಕ ಹಾಕ್ಕೊಂಡೆ ಎಲ್ಲ ಲೆಕ್ಕ ಮಾಡಿಕೊಂಡು ವಿಚಾರ ಮಾಡೋಕ್ಕೆ ಹೋದರೆ ಜ್ಞಾನ ಸಿಗಲ್ಲ. ಯಾಕಂದರೆ ಎಚ್ಚರಿಕೆ ಬುದ್ಧಿಗೆ ಅದು ನಿಮಿತ್ತವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಜ್ಞಾನಕ್ಕೆ ನಿಮಿತ್ತ ಇಲ್ಲ, ಉಪಾಧಿನಿಂದ ನಿಮಿತ್ತನೇ ಇಲ್ಲ, ಸ್ವಪ್ರಭಾವ ಅದು. ಯಾವಾಗ ನೀವು ಸ್ಟ್ಯಾನ್ಸ್ ತೊಗೊಂಡು, ಯಾವುದೋ ಎಚ್ಚರಿಕೆ ಆದ ಕನಸಿನ ಸ್ಟ್ಯಾನ್ಸ್ ತೊಗೊಂಡು ಹೇಳಕ್ಕೆ ಹೋದರೆ ಅದೊಂದು ವಲಯದಲ್ಲಿ ಎಷ್ಟಿರೋದು ಬುದ್ಧಿ ಜ್ಞಾನ ಅಷ್ಟು ಮಾತ್ರಕ್ಕೆ ಸೀಮಿತ ಆಗಿರುತ್ತೆ. ಸೊ ಅದಕ್ಕೆ ರೀಚ್ ಹಾಕೋಕ್ಕಾಗಲ್ಲ. ಸೊ ಅದನ್ನ ನಾವು ಬಿಡಬೇಕು. ಅಲ್ಲಿ ನಮ್ದು ಒಂದು ಅಭಿಮಾನ ಇದಲ್ವಾ, ಎಚ್ಚರಿಕೆ ಅಭಿಮಾನ, ಅದು ಬಿಡಬೇಕು ಅಂತ ಹೇಳ್ತಾರೆ. ಇನ್ನು ಯಾರಾದರೂ ಆ್ಯಡ್ ಮಾಡಿ. ಆಯಾ ಅವಸ್ಥೆ ದೃಷ್ಟಿಯಿಂದ ನೋಡ್ಬೇಕಷ್ಟೇ. ಎಚ್ಚರದ ಕಣ್ಣಿನಿಂದ, ಕನಸನ್ನ ಕನಸಿನ ದೃಷ್ಟಿಯಿಂದ, ಗಾಢ ನಿದ್ರೆ ದೃಷ್ಟಿಯಿಂದ ನೋಡಿದ್ರೆ ಅವಾಗ ನಮ್ಗೆ ನಿಷ್ಪಕ್ಷಪಾತ, ಯಾವುದಕ್ಕೂ ಹೆಚ್ಚಿಗೆ ಬೆಲೆ ಇಲ್ದಂಗಾಗುತ್ತೆ, ಒಂದೇ ಸಮ ಆಗುತ್ತೆ. ಮತ್ತೆ ಇನ್ಯಾರಾದರೂ? ಸುರೇಶ, ನೀನೇನಾದರೂ ಹೇಳ್ತೀಯಾ? ಇನ್ನೇನಾದರೂ ಪಾಯಿಂಟ್ಸ್ಗಳು ಬಿಟ್ಟಿದ್ದೆ ನಿಮಗೆ ನೆನಪು ಬಂದರೆ? ಈಗ ಎಲ್ಲರೂ ಯಾವ ದೃಷ್ಟಿಯಿಂದ ನೋಡ್ತಾರೆ? ಎಚ್ಚರದ ದೃಷ್ಟಿಯಿಂದ ನೋಡ್ಬಿಡ್ತಾರೆ ಸರ್. ಕನಸು ಸುಳ್ಳು ಅಂತ ಹೊಡೆದಾಕ್ಬಿಡ್ತಾರೆ, ಎಚ್ಚರನ್ ಮಾತ್ರ ಸತ್ಯ ಅಂತ ಹಿಡ್ಕೊಂತಾರೆ. ಅದು ಪಕ್ಷಪಾತ ಆಗೋಗುತ್ತೆ ಸರ್. ಅವಾಗ ನಿದ್ದೆ ವೇಸ್ಟ್ ಅಂತ ಇಟ್ಕೊತಾರೆ. ಸೊ ಈಗ ಡಾಕ್ಟ್ರುಗಳು ಕೂಡ ಎಚ್ಚರ, ಕನಸು, ನಿದ್ದೆ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆಲ್ಫಾಬೇ ಇ ಜಿ ಹಾಕಿಬಿಟ್ಟು, ಇ ಸಿ ಜಿ ಅಲ್ಲ, ಇ ಜಿ ತಲೆಗೆ ಹಾಕೋದು, ಚೆಸ್ಟ್ಗೆ ಹಾಕೋದು ಇ ಸಿ ಜಿ. ಇದು ಇ ಜಿ ಎಲೆಕ್ಟ್ರೋ ಎನ್ಕೆಫೆಲೋಗ್ರಾಮ್, ಇದು ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್. ಸೊ ಅದರಿಂದ ಆಲ್ಫಾ, ಬೀಟಾ, ಗಾಮಾ ವೇವ್ಸ್ ಹೇಳ್ತಾರೆ. ಎಚ್ಚರದಲ್ಲಿ ಅವರು ನಾವು ಮಲ್ಕೊಂಡ್ಬಿಟ್ರೆ, ಆ ವೈರ್ಗಳು ಹಾಕಿಬಿಟ್ರೆ ಇವರು ಎಷ್ಟು ಗಂಟೆ ಎಚ್ಚರದಲ್ಲಿದ್ದರು, ಎಷ್ಟು ಗಂಟೆ ನಿದ್ದೆಯಲ್ಲಿದ್ದರು, ಎಷ್ಟು ಗಂಟೆ ಕನಸು ಕಂಡ್ರು ಎಲ್ಲ ಹೇಳ್ಬಿಡ್ತಾರೆ. ಆದ್ದರಿಂದ ಅವರು ಕೂಡ ಎಚ್ಚರ, ಕನಸು, ನಿದ್ದೆ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೂ ಸಿಗ್ಬೇಕಲ್ವಾ? ಬೇರೆಯವ್ರ ಕನಸು ಶ್ರೀಧರ್ ಅವರೇ ಹೇಳಿ. ಕರೆಕ್ಟು, ನಿಮ್ಮ ಪಾಯಿಂಟ್ ನೀವು ಹೇಳಿದ್ದು ಸರಿ ಇದೆ, ಇಲ್ಲ ಅಂತಲ್ಲ. ಬಟ್ ಯಾಕೆ ಸಿಗಲ್ಲ ಅಂದರೆ, ಇಲ್ಲಿ ವಿಷಯಿ ನಾವು ಯಾವುದಕ್ಕಿಂತ ಯಾವುದಕ್ಕೆ ರೀಚ್ ಆಗ್ತಾ ಇದ್ದೀವಿ? ವಿಷಯ ಇರಬಾರ್ದಲ್ಲಿ ವಿಷಯೀನ ಇಟ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಮಿಕ್ಕಿದ್ದಲ್ಲ ಅವರು ಅದನ್ನು ವಿಷಯವಾಗಿ ಇಟ್ಕೊಂಡಿದ್ದಾರಲ್ವಾ. ಸೊ ವಿಷಯ ಅಲ್ಲ, ಅದು ವಿಷಯಿ. ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅವರು ಬರೀ ಹೊರಗಡೆ ಜಗತ್ತು, ಹೊರಗಡೆದು ಏನು ಕಾಣುತ್ತೋ ಅದನ್ನಿಟ್ಕೊಂಡೇ ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಆದರೆ ಅದಲ್ವಲ್ಲ ನಮಗೆ ಬೇಕಾಗಿತ್ತು. ನಮ್ಗೆ ಬೇಕಾಗಿದ್ದು ಯಾವುದು? ವಿಷಯೀ ಬೇಕು. ಸೊ ಅಲ್ಲಿ ಆಗ್ತಾ ಇಲ್ಲ ಅಷ್ಟೇ. ನೀವೇನೋ ಹೇಳ್ತಾ ಇದ್ದೀರಲ್ಲ ವಸಂತ ಅವರೇ, ಹೇಳಿ. ಬೇರೆಯವರು ಎಚ್ಚರ ನಿದ್ರೆಯನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಅವರು ಅದರಿಂದ ಸರಿಯಾಗಿ ಸಿಗೋದಿಲ್ಲ. ಸೊ ಶ್ರೀಧರ್ ಅವರು ಬೇರೆ ಅರ್ಥದಲ್ಲಿ ಹೇಳಿದ್ರು, ಇವರು ಇನ್ನೊಂದು ಅರ್ಥದಲ್ಲಿ ಹೇಳಿದ್ರು. ಎರಡೂ ಒಂದೇ ಅರ್ಥವೇ. ಈಗ ಡಾಕ್ಟ್ರುಗಳಾಗಲಿ ಯಾರೇ ಆಗಲಿ
ಬೇರೆಯವರ ಎಚ್ಚರ ಕನಸನ್ನು ಪರೀಕ್ಷೆ ಮಾಡ್ತಾ ಇದ್ದರೆ ಅದು ಅವ್ರದ್ದು ಹೇಗೆ ಮಾಡ್ಕೊಳ್ಳೋಂಗಾಯಿತು, ಆಗಲಿಲ್ಲ. ಅದಕ್ಕೆ ಅವ್ರಿಗೆ ಸಿಗೋದಿಲ್ಲ. ಬಟ್ ಅದರಿಂದ ಲಾಭ ಇದೆ. ಕೆಲವು ಕಾಯಿಲೆಗಳು ವಾಸಿ ಮಾಡಿರ್ಬೋದು, ಹಿಪ್ನಾಟಿಸಮ್ಮು ಮತ್ತು ಇಂಥವೆಲ್ಲ ಬೇಕಾದಷ್ಟಿದೆ. ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ಗಳು ಇಂಥವೆಲ್ಲ ಕಾಯಿಲೆ ವಾಸಿ ಮಾಡಿರ್ಬೋದು, ಇಲ್ಲ ಅಂತ ಅನ್ನಲ್ಲ. ನಾವು ಕನಸುಗಳನ್ನ ತಿಳ್ಕೊಂಡು ಕನಸಿನಿಂದ ಇಂಥ ಪ್ರಾಬ್ಲಮ್ ಆಗಿದೆ ಅಂತ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರೆ ಉಪಯೋಗ ಇದೆ. ಆದರೆ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸೋಕ್ಕಾಗೋದಿಲ್ಲ. ಅದು ತುಂಬ ಇಂಪಾರ್ಟೆಂಟು. ಆದ್ದರಿಂದ ಪರಮಾರ್ಥವನ್ನು ನಿಶ್ಚಯಿಸುವುದಕ್ಕೆ ನಮಗೆ ಈ ಅವಸ್ಥೆಗಳೇ ದ್ವಾರವಾಗಿರುತ್ತೆ. ಈಗ ಈ ಮೂರು ಅವಸ್ಥೆಗಳಿಗಿಂತ ಬೇರೆಯಾಗಿದ್ದುಕೊಂಡಿದ್ದರೆ ಆಗ ಅದು ಮನುಷ್ಯನಿಗೆ ಅದನ್ನು ಅರಿತುಕೊಳ್ಳುವುದು ಸಾಧ್ಯವಾಗ್ತಾ ಇತ್ತಾ ಅಂತ ಪ್ರಶ್ನೆ. ಈಗ ಮೂರು ಅವಸ್ಥೆಗಳು ಪ್ರತಿಯೊಬ್ಬರಿಗೂ ಇದೆ, ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೂ ಪ್ರಾಣಿಗಳವರೆಗೂ. ಮೂರು ಅವಸ್ಥೆ ಬಿಟ್ಟು ಇನ್ನೊಂದು ಅವಸ್ಥೆ ಇದ್ದಿದ್ದರೆ ಏನಾಗ್ತಾ ಇತ್ತು ಸರ್? ಇದ್ದಿದ್ರೆ ಸಪೋಸ್ ಒಂದು ಟ್ರಿಕ್ಕಿ ಸರ್, ಇದು ಟ್ರಿಕ್ಕಿ ಕ್ವಶನ್ ಇದು. ಸಪೋಸ್ ಮೂರನೇ ಅವಸ್ಥೆ ಇದ್ದಿದ್ದರೆ ಅಂತ ಇಟ್ಕೊಳ್ಳೋಣ, ಇಲ್ಲ ಅಲ್ಲಿ ಆ್ಯಕ್ಚುಲ್ ಆಗಿ ಓಕೆ, ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ ಮೂರನೇ ಅವಸ್ಥೆ ಇರ್ಬೋದಪ್ಪ ಅಂತ. ನಮ್ಗಿರೋದೇ ಮೂರೇ ಅವಸ್ಥೆಗಳು, ನಮ್ಮ ಮೂರು ಅವಸ್ಥೆಗಳಲ್ಲೇ ತಿಳ್ಕೊಬೇಕು. ಮೂರನೇ ಅವಸ್ಥೆ ನಾಲ್ಕನೇ ಅವಸ್ಥೆ ಗೊತ್ತೇ ಇಲ್ಲ, ಅದು ಇಲ್ವೇ ಇಲ್ಲ, ಅದು ಹೇಗೆ ತಿಳ್ಕೊಳಕ್ಕೆ ಸಾಧ್ಯ? ಇದು ಸಣ್ಣ ಚಾನ್ಸಸ್ಸೇ ಇಲ್ಲ. ಮೂರು ಅವಸ್ಥೆ ಒಳಗೆ ತಿಳ್ಕೊಬೇಕೇನಿದ್ರು, ಇರೋದೇ ಮೂರು. ನಾಲ್ಕು ಅವಸ್ಥೆ ಅಂತ ಮಾಂಡಿಕ್ಯ ಉಪನಿಷತ್ನಲ್ಲಿ ಚತುಷ್ಪಾದ ನಾಲ್ಕನೇ ಪಾದ ಇದೆ ಅಂತ ಹೇಳ್ತಾರೆ. ಅವಾಗೇನು ಮಾಡ್ತೀರಾ? ನಾಲ್ಕನೇ ಪಾದ ತಂದಿಟ್ರು ತುರಿಯ ಅಂತ ಹೇಳ್ತಾರೆ, ತುರಿಯಾವಸ್ಥೆ ಅಂತ ಹೇಳ್ತಾರೆ. ಅದಕ್ಕೂ ಅದನ್ನ ಒಂದು ನಾವು ಎಚ್ಚರಿಕೆ ದೃಷ್ಟಿಯಿಂದ ಅದಕ್ಕೊಂದು ಹೆಸರು ಕೊಟ್ಟಿರೋದು. ಅದೊಂದು ಅವಸ್ಥೆ ಅಲ್ಲ, ಅದು ಇರೋದೇ ಒಂದೇ ಪರಮಾತ್ಮ ಸ್ವರೂಪ ಒಂದೇ, ಅದಕ್ಕೆ ಬೇರೆ ಯಾವುದು ಇಲ್ವೇ ಇಲ್ಲ. ಅಲ್ಲಿ ನಾವು ನಮ್ಮ ಎಚ್ಚರಿಕೆ ದೃಷ್ಟಿಯಿಂದ, ವ್ಯವಹಾರಿಕ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಸ್ಥಿತಿಗಳಂತ ಹೇಳ್ತೀವಿ. ಎಲ್ಲ ಒಂದೇ, ಸ್ವರೂಪ ಒಂದೇ, ಅವನ ರೂಪಗಳೆಲ್ಲ ಒಂದೇ. ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಆ ಥರ ಹೇಳ್ತೀವಿ ಅಷ್ಟೇ ಹೊರತು ತುರಿಯ ರೂಪನ ಅದು ಇಲ್ಲ, ಇರೋದೇ ಒಂದೇ. ಅವಸ್ಥೆಗಳೇ ಇಲ್ವಲ್ಲ ಸರ್, ಅವಸ್ಥೆ ಪ್ರಶ್ನೆ ಬರಲ್ವಲ್ಲ. ನಾಲ್ಕನೇ ಅವಸ್ಥೆ ಅವಸ್ಥೆಗಳು ಇಲ್ದಿರೋದನ್ನ ಹೆಂಗೆ ತಿಳ್ಕೊಳ್ಳೋಕೆ? ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಬ್ಲಾಕ್ ಕ್ಯಾಟ್ ಇನ್ ಡಾರ್ಕ್ ರೂಮ್ ಫೈಂಡಿಂಗ್ ವಿಚ್ ಇಸ್ ನಾಟ್ ದೇರ್ ಅಂತ ಒಂದು ಇದಿದೆ, ಒಂದು ಪ್ರವರ್ ಬೈ ಇದೆ, ಇಲ್ದಿರೋದನ್ನ ಹುಡ್ಕೋದು ಅಂತ. ಆಗ್ಬಿಡುತ್ತೆ ಕತೆ. ಈಗ ಇವರು ಇನ್ಯಾರಾದ್ರೂ ಏನಾದರೂ ಇದ್ರ ಬಗ್ಗೆ ಹೇಳಿ. ತುರಿಯ ಅಂತ ಹೇಳೋದು ನಾಲ್ಕನೇ ಅವಸ್ಥೆ ಅಂತಲ್ಲ ಸರ್, ಈ ಮೂರಲ್ಲೂ ಇರೋಂತ ನಮ್ಮ ಸ್ವರೂಪಕ್ಕೆ ಗುರ್ತು ಮಾಡ್ಕೊಳ್ಳೋಕೋಸ್ಕರ ತುರಿಯ ಅಂತ ಹೇಳಿದ್ರು. ಅಂದ್ರೆ ನಾವು ಎಚ್ಚರದ ದೃಷ್ಟಿ, ಕನಸಿನ ದೃಷ್ಟಿ, ಗಾಢ ನಿದ್ರೆ ದೃಷ್ಟಿ ಬಿಟ್ಬಿಟ್ಟು ನಮ್ಮ ಸ್ವರೂಪದ ದೃಷ್ಟಿಯಿಂದ ತುರಿಯ, ಮೂರಲ್ಲೂ ಅವನೇ ಇರೋದು ಅಂತ ತುರಿಯ ಅಂತಂದ್ರು. ಸೊ ಅದಕ್ಕೆ ನಮ್ಮ ಆತ್ಮನನ್ನ ನಿರವಸ್ಥ ಅವಸ್ಥೆಗಳೇ ಇಲ್ಲ ಅಂತಾರೆ. ಮತ್ತು ಗೌಡಪಾದರು 4 ಅವಸ್ಥೆಗಳು ಮಾಯಾ ಅವಸ್ಥೆಗಳು ಅಂತ ಕೂಡ ಕರೆದು ಬಿಟ್ಟಿದ್ದಾರೆ. ನೀವು ಅಧ್ಯಾರೋಪ ದೃಷ್ಟಿಯಿಂದ ನಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಈ 3 ಅವಸ್ಥೆಗಳನ್ನ ಹೇಳ್ತಾರೆ, 4 ಅವಸ್ಥೆಗಳನ್ನ. ತಪ್ಪಿಲ್ಲ. ಈಗ ಯಾಕೆ ಹೇಳ್ತಾರೆ 4ನೇ ಅವಸ್ಥೆ? ಪ್ರಶ್ನೆ. 4ನೇ ಅವಸ್ಥೆ ಎಲ್ಲನೂ ಅಧ್ಯಾರೋಪನೆ. 4ನೇ ಅವಸ್ಥೆನ ಅಲ್ಲ, ಅಧ್ಯಾರೋಪನೇ. 4ನೇ ಅವಸ್ಥೆ ಒಂದು ಗುರ್ತಕ್ಕೆ ಸರ್, ಅದು ಒಂದು ಯಾವುದು ಇಲ್ಲ ಅನ್ನೋಕ್ಕೆ. ಈಗ ನಿದ್ದೆಲೂ ಸಹ ನಾನು ಇದ್ದೆ ಅನ್ನೋದಾಗತ್ತಲ್ವಾ? ಆತ್ಮ ಇದ್ದೆ, ಅದು ಪರಮಾತ್ಮ ಇದ್ದಾನೆ ಅಂತ ಆಗಲ್ಲ. ಆದರೆ ಈ ತುರಿಯಾವಸ್ಥೆಯನ್ನು ಕೊಟ್ಟಿದೆ ಅದೂ ಅಲ್ಲಪ್ಪ ಅಂತ ಹೇಳಕ್ಕೆ ಯಾವುದೂ ಅಲ್ಲ, ನಮ್ದೊಂದು ಇರಲ್ವಲ್ಲ, ಎಲ್ಲ ಒಂದೇ ಅಂತ ತೋರ್ಸಕ್ಕೆ ಮಾತ್ರ ಅದು ಒಂದು ಭಾಷೆ. ಅದು ಭಾಷ್ಯ ಜ್ಞಾನದಿಂದ ಆಗಿರ್ತಾರೆ ಅಷ್ಟೇ, ವಸ್ತು ಸ್ಥಿತಿಯಿಂದ ಅಲ್ಲ. ಭಾಷ್ಯ ಜ್ಞಾನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಇಂಡೆಕ್ಸೈಸೇಷನ್ಗೋಸ್ಕರ ಹೇಳಿದ್ದಾರೆ ಅಷ್ಟೇ. ಇನ್ಯಾರಾದ್ರು? ತುರಿಯ ಅವಸ್ಥೆ ಅಲ್ಲ, ಅದು ಆತ್ಮ ನಿಜ ಸ್ವರೂಪ. ಗಾಢನಿದ್ರೆ ಆತ್ಮನ ಸ್ವರೂಪ ಅಲ್ವಾ? ಗಾಢನಿದ್ರೆ ಅಂತಾರೆ. ನಾವು ಎಚ್ಚರದ ದೃಷ್ಟಿಯಿಂದ
ಅವಸ್ಥೆ ಅಂತೀವಿ. ಅದು ಬಂದು ಹೋಗ್ತಾ ಇರುತ್ತಲ್ಲ, ಎಚ್ಚರದ ದೃಷ್ಟಿಯಿಂದ ಅದನ್ನ ಅವಸ್ಥೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವುದು ಗಾಢ ನಿದ್ರೆನ. ಇದೂನು ಅಷ್ಟೇ, ಎಚ್ಚರದ ಆತ್ಮನ್ನ ಎಚ್ಚರದ ದೃಷ್ಟಿಯಿಂದ, ಎಚ್ಚರದ ಬುದ್ಧಿಯಿಂದ ಅದನ್ನ ತುರಿಯ ಅಂತಾರೆ. ಎಚ್ಚರದ ಬುದ್ಧಿಯಿಂದ ತುರಿಯ ಅನ್ನೋದು ಒಂದೇ, ಆಮೇಲಿಂದ ಸುಷುಪ್ತಿ ಗಾಢ ನಿದ್ರೆ ಅನ್ನೋದು ಒಂದೇ. ಅಂದ್ರೆ ಇಲ್ಲಿ ತುರಿಯದಲ್ಲಿ ಏನಪ್ಪಾ ಅಂದ್ರೆ ಎಚ್ಚರವಾಗೇ ಇರ್ತಾನೆ ಅವನಿಗೆ. ಅವನು ತುರಿಯ ಅಂದ್ರೆ ಅವನು ಸ್ಥಿತಪ್ರಜ್ಞಾನೆ ಅಂತಾನೆ ಹೇಳ್ಬೋದು. ಎಚ್ಚರ ಇರ್ತಾನೆ ಅವನು, ಆತ್ಮಸ್ವರೂಪ. ಸ್ಥಿತಪ್ರಜ್ಞನಿಗೆ ತುರಿಯ ಅಂತಾನು ಹೇಳ್ಬೋದು, ಬಟ್ ಅವಸ್ಥೆ ಅಲ್ಲ ಅವನು. ಈಗ ಗಾಢ ನಿದ್ರೆಯಲ್ಲಿ ಹಾಗಾದರೆ ಬರೀ ಗಾಢ ನಿದ್ರೆ ತುರಿಯಲ್ಲಿ ಮಾತ್ರ ಆತ್ಮ ಇರೋದು, ನಿದ್ದೆಯಲ್ಲಿ ಮಾತ್ರ ಆತ್ಮ ಇರೋದು, ಎಚ್ಚರ ಕನಸಿನಲ್ಲಿ ಆತ್ಮ ಇಲ್ವಾ? ಎಲ್ಲದರಲ್ಲೂ ಅವನೇ ಇರೋದು ಸರ್. ಹಾಂ, ಎಲ್ಲದರಲ್ಲೂ ಅವನೇ ಇದ್ದ ಮೇಲೆ ನಾಲ್ಕನೇ ಅವಸ್ಥೆ ಯಾಕೆ ಬೇಕು? ನಿದ್ದೆನೆಲ್ಲ ಕಂಡ್ಕೊಳ್ತಾ ಇದ್ವಲ್ಲ, ನಿದ್ದೆನೆಲ್ಲ ಆತ್ಮನ ಕಂಡ್ಕೊಂಡ್ವಲ್ಲ. ಅಫ್ಕೋರ್ಸ್ ಎಚ್ಚರದಲ್ಲಿ ಜನಕ ಮಹಾರಾಜ ಕನ್ಫ್ಯೂಷನ್ ಆಗುತ್ತೆ, ಆತ್ಮ ಜನಕ ಮಹಾರಾಜ ಕಲಬೆರಕೆ ಆಗಿದೆ. ಕನಸಿನಲ್ಲಿ ಭಿಕ್ಷುಕ ಮತ್ತು ಆತ್ಮ ಕಲಬೆರಕೆ ಆಗಿದೆ. ಗಾಢ ನಿದ್ರೆಯಲ್ಲಿ ಕಲಬೆರಕೆ ಇಲ್ಲ. ಇಷ್ಟು ಸಾಕಾಗ್ತಾಯಿತ್ತು. ಈಗ ಗಾಢ ನಿದ್ರೆಯಲ್ಲೇ ಗೊತ್ತಾಯ್ತಲ್ವ, ಯಾವುದು ಕಲಬೆರಕೆ ಇಲ್ಲದೆ, ಕರ್ತೃತ್ವ ಭೋಕ್ತೃತ್ವ ಏನು ಇಲ್ಲದೆ, ಮತ್ತು ತುರಿಯ ಅಂತ ಯಾಕೆ ಹೇಳಬೇಕಾಗಿತ್ತು? ತಕ್ಷಣ ನಾವು ಏನಾಗಿರ್ತೀವೋ ಅದೇ ಆಗಿ ಎದ್ದು ಬರ್ತೀವಲ್ಲ ಸರ್, ಅದು ಗಾಢ ನಿದ್ರೆ ನಮ್ಗೆ ಕಂಡ್ಕೊಳಕ್ ಆಗೋದಿಲ್ಲ ಸರ್. ಗಾಢ ನಿದ್ರೆ ತುರಿಯದಲ್ಲಿ ಅವನಿಗೆ ನಮಗೆ ಬೇರೆ ದ್ವೈತ ಕಾಣಿಸ್ತೇವೆ, ವಸ್ತುಗಳೆಲ್ಲಾನು ಅದು ಬೇರೆ ಇದು ಬೇರೆ ಇದು ಬೇರೆ ಅಂತ. ಅವನಿಗೆ ಎಲ್ಲಾನು ಒಂದೇ ಕಾಣುತ್ತೆ, ಆತ್ಮನೇ, ಎಲ್ಲ ಆತ್ಮನೇ ಅಂತ ಅವನಿಗೆ ಡೆಫಿನೆಟ್ ಆಗಿರುತ್ತೆ. ಇಲ್ಲಿ ಒಂದನ್ನು ಗಮನಿಸ್ಬೇಕು. ಮಾಂಡಿಕ್ಯ ಉಪನಿಷತ್ನ ನಾವು ಚೆನ್ನಾಗಿ, ಮಾಂಡಿಕ್ಯ ಅಲ್ಲ ಕಾರಿಕೆ ಆಗಲಿ, ಮಾಂಡಿಕ್ಯ ಉಪನಿಷತ್ನಲ್ಲಿ ಹೇಳಿದ್ದನ್ನು ನಾವು ತಿಳ್ಕೊಂಡಾಗ, ಈ ಎಚ್ಚರದಲ್ಲಿ ನಾವು ಈ ಏಕೋನಂಶತಿ ಮುಖ 19 ಮುಖಗಳು ಆಧ್ಯಾತ್ಮಿಕ ಪ್ರಪಂಚವನ್ನೇ ನಾನು ಅಂದ್ಕೊಂಡಿರ್ತೀನಿ. ಇದು ಅಲ್ಲ ಅಂತ ತೋರಿಸಿ ಸಪ್ತಾಂಗವನ್ನು ತೋರಿಸ್ತಾರೆ. ಅಲ್ಲಿ ಏನಾಯಿತು, ಇದು ಅಲ್ಲ ಅಂತ ಹೇಳಿ ಇದಕ್ಕಿಂತ ಮೇಲ್ಗಡೆ ಒಂದು ಸ್ಟೆಪ್ನಲ್ಲಿ ನಮಗೆ ತೋರಿಸಿ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲಿಗೆ ನಾನು 19 ಮುಖಗಳು ಇರೋನು ಆಧ್ಯಾತ್ಮಿಕ ಪ್ರಪಂಚ ಅಥವಾ ಜನಕ ಮಹಾರಾಜ ಅಲ್ಲ. ಮತ್ತು ನಾನು ಯಾರು? ಆತ್ಮನೇ. ಅವನು ಯಾರು? ಸಪ್ತಾಂಗ, 7 ಅಂಗಗಳು. ಗೊತ್ತಿದೆ ನಿಮಗೆ, ಡೀಟೇಲ್ಸ್ ಬೇಡ ಅಂತ ಹೇಳ್ತಾರೆ. ದ್ಯುಲೋಕವೇ ತಲೆ, ಸೂರ್ಯನೇ ಅವನ ಕಣ್ಣು, ಪ್ರಾಣವೇ ಅವನ ಎದೆ, ಹೀಗೆಲ್ಲ ಹೇಳ್ತಾರೆ. ಮತ್ತು ಇದು ಆಕಾಶವೇ ಅವನ ಸೊಂಟ, ಆಮೇಲೆ ನೀರೇ ಅವನ ಮೂತ್ರಸ್ಥಾನ, ಪಾದವೇ ಅವನ ಇದು ಅಂತ ಹೇಳ್ತಾರೆ, ಭೂಮಿಯೇ ಪಾದ ಅಂತ ಹಿಂಗೆಲ್ಲ ಹೇಳಿ ಸಪ್ತಾಂಗ ಅಂತ ಹೇಳ್ತಾರೆ. ಈ ಮನುಷ್ಯನಿಗಾಗುತ್ತಾ? ಏಕೋನಂಶತಿ ಮುಖ ಅವನ ಹಂಗಾಗಕ್ಕಾಗುತ್ತಾ? ಆಗೋದಿಲ್ಲ. ಅಲ್ಲಿಗೆ ಇಲ್ಲಿ ಒಂದು ಅಧ್ಯಾರೋಪ, ಒಂದು ಸ್ಟೆಪ್ ಕೊಂಡಿಸೋದು. ನಿದ್ದೆ ಕನಸಿನಲ್ಲಿ ತೈಜಸ ಅಂತ ಕರೆದ್ರು, ಅಲ್ಲೂ ಅಷ್ಟೇ ಏಕೋನಂಶತಿ ಮುಖ, ಸಪ್ತಾಂಗ ಏಕೋನಂಶತಿ ಮುಖ. ನಿದ್ದೆಯಲ್ಲಿ ಏನು ಮಾಡಿದ್ರು, ಅವನು ಕಾರಣ ಬೀಜ ರೂಪದಲ್ಲಿರ್ತಾನೆ, ಕಾರಣ ರೂಪದಲ್ಲಿರ್ತಾನೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ನಿದ್ದೆಯಲ್ಲಿ ಆತ್ಮನಾಗಿದ್ದರೂ ಅಲ್ಲಿ ನಮಗೆ ಯಾರಿಗೂ ಜ್ಞಾನ ಆಗಲ್ಲ. ನಿದ್ರೆಯಲ್ಲೇ ಜ್ಞಾನ ಆಗಿಬಿಟ್ಟಿದ್ರೆ ಇನ್ನು ಶಾಸ್ತ್ರ ಗುರು ಯಾಕೆ ಬೇಕಾಗಿತ್ತು? ಬೇಕಾಗಿರಲಿಲ್ಲ. ಅದಕ್ಕೋಸ್ಕರ ಇವುಗಳನ್ನ ತೆಗೆದಾಕ್ಬೇಕು. ಇವಾಗ ಏನು ತೆಗೆದಾಕ್ಬೇಕು? ಈ 19 ಮುಖಗಳು ನಾನು ಅಂತ ಅಂದ್ಕೊಂಡಿದ್ನಲ್ಲ, ಆಧ್ಯಾತ್ಮಿಕ ಪ್ರಪಂಚ ಅಥವಾ ಜನಕ ಮಹಾರಾಜ, ಅದು ಹೋಗಿ ಈಗ ನಾನು ವೈಶ್ವಾನರ, ತೈಜಸ, ಪ್ರಾಜ್ಞಾ ಅಂತ ಅಲ್ಲಿಗೆ ಬಂದು ಕೂತಿದ್ದೀನಿ. ಈಗ ಅದನ್ನು ತೆಗೆದಾಕಬೇಕು. ಈ ಎಚ್ಚರ ಕನಸುಗಳಲ್ಲಿ ತೈಜಸ ಸಪ್ತಾಂಗ, ಇನ್ನು ನಿದ್ದೆಯಲ್ಲಿ
ಅವನು ಬೀಜ ರೂಪದಲ್ಲಿರ್ತಾನೆ, ಮಾಯಾ ರೂಪದಲ್ಲಿರ್ತಾನೆ, ಕಾರಣ ರೂಪದಲ್ಲಿರ್ತಾನೆ, ಹಿಂಗೆಲ್ಲ ಹೇಳ್ತಾರೆ ಅವರು. ಅದು ಸರ್ ಹಾಗಾದ್ರೆ ಪರವಾಗಿಲ್ಲ ಸರ್, ಮಾಡಿ 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 ಪರವಾಗಿಲ್ಲ ಸರ್. ಬೋಯ್ಸ್ ಸರ್ ಹಾಗಾದ್ರೆ ಅಲ್ಲಿ ಜ್ಞಾನ ಆಗದೆ ಇರ್ಬೋದು ಸರ್, ನಿದ್ದೆಯಲ್ಲಿ ಜ್ಞಾನ ಆಗದೆ ಇರ್ಬೋದು, ಅನುಭವಕ್ಕೆ ಸಿಗತ್ತಲ್ಲ ಸರ್, ಅದು ಅನುಭವನೂ ಜ್ಞಾನನೇ ಅಲ್ವಾ? ಇಲ್ಲ ಇಲ್ಲ ನಿದ್ದೆಲಿ ನಾನು ಯಾವ ರೂಪದಲ್ಲಿ ಇಡ್ತೀನಿ ಅಂದ್ರೆ, ಈ ವ್ಯಾವಹಾರಿಕ ರೂಪದಲ್ಲಂತೂ ಇರಲ್ಲ, ಅಲೌಕಿಕವಾಗಿ ಇಡ್ತೀನಿ. ಆದ್ರೆ ಈ ಜ್ಞಾನ ಬಿಟ್ಟು ಹೋಯ್ತು ನನಗೆ. ಯಾವ ಜ್ಞಾನ? ಎಚ್ಚರಿಕೆ ಜ್ಞಾನ ಬಿಟ್ಟೋಯ್ತು. ಅದು ಅನುಭವ ಪೂರ್ತಿ ಸಿಗ್ತಾ ಇದೆ ಅಲ್ವ ನನಗೆ, ಸೊ ಅದು ಜ್ಞಾನನೇ ಅಲ್ವಾ? ಇಲ್ಲ. ಈಗ ನಮಗೇನು ಮೂರು ಅವಸ್ಥೆಗಳನ್ನ ನೋಡ್ಕೊಂಡೇ ಜ್ಞಾನ ಮಾಡ್ಕೋಬೇಕು ಅಂತ ಏನಿಲ್ಲ. ಹೇಳಿ ವಸಂತ ಅವರೇ, ಏನೋ ಹೇಳಬೇಕು ಅಂತ. ವ್ಯಕ್ತವಾಗಿರುತ್ತೆ ಸರ್, ಅಲ್ಲಿ ವ್ಯಕ್ತವಾಗಿರಲ್ಲ ಅಷ್ಟೇ. ನಮ್ಮ ಸ್ವರೂಪನೂ ಇರ್ತೈತೆ, ಇದು ಎಚ್ಚರ ಕನಸಿಂದು ಅವ್ಯಕ್ತವಾಗಿರುತ್ತೆ, ಅದರಿಂದ ಅಲ್ಲಿ ಜ್ಞಾನ ಆಗೋದಿಲ್ಲ ಅಂತ ಹೇಳಿ. ಎಸ್ ಕರೆಕ್ಟ್, ಅವ್ಯಕ್ತವಾಗಿರುತ್ತೆ. ಅಲ್ಲ, ಆತ್ಮ ವ್ಯಕ್ತವಾಗಿರ್ತಾನೆ, ಅಲ್ಲಿ ಕರ್ಣಗಳಿರೋದಿಲ್ಲ. ಹೌದು, ಅರ್ಥ ಮಾಡ್ಕೊಂಡು. ಅದು ಎಚ್ಚರದಲ್ಲಿ ಕರ್ಣಗಳಿರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಕರ್ಣಗಳು ಆತ್ಮನ ನೋಡುತ್ತಾ ಅಂತ? ಅಲ್ಲ ಸರ್. ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಅಲ್ಲಿ. ಈಗ ಜ್ಞಾನಕ್ಕೆ ಕರ್ಣಗಳು ಬೇಕಾ ಅನ್ಸ್ಬಿಡತ್ತೆ ಅವಾಗ ನೀವು ಲಾಜಿಕಲ್ಲಿ ತಗೊಂಡ್ರೆ? ಬೇಕೇ ಬೇಕು. ಈಗ ಯಾತಿಕ್ ಬೇಕು ಅಂತಂದ್ರೆ, ಅನಾತ್ಮಗಳನ್ನ ಬಿಟ್ಟರೆ ಆತ್ಮನಾಗಿರ್ತೀರ. ಮತ್ತು ನಿದ್ದೆಗೆ ಹೋಗ್ಬಾರ್ದು. ನಿದ್ದೆಗೆ ಹೋದರೆ ಮತ್ತೆ ಮೋಕ್ಷ ಆಗೋಲ್ಲ. ಮತ್ತು ಸಮಾಧಿಗೆ ಹೋಗಬಾರ್ದು. ಈ ಎರಡನ್ನ ಇಟ್ಕೊಂಡು, ಮತ್ತು ಇನ್ನೊಂದು 3 ಅವಸ್ಥೆಗಳನ್ನ ನೋಡಿಕೊಂಡೇ ಮೋಕ್ಷ ಆಗಬೇಕು ಅಂತೇನಿಲ್ಲ. ನಚಿಕೇತನಿಗೆ ಎಚ್ಚರದಲ್ಲೇ ಆಗೋಯ್ತು, ಮತ್ತು ಆ ವಾಮದೇವನಿಗೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಆಗೋಯ್ತು. ಈಗ ನಚಿಕೇತನಿಗೆ ಎಚ್ಚರದಲ್ಲಿ ಆದಮೇಲೆ ಕನಸಿಂದ ಹೇಳಬೇಕಾಗಿಲ್ಲ, ನಿದ್ದೆದು ಹೇಳಬೇಕಾಗಿಲ್ಲ, ಇನ್ನು 4ನೇ ಪ್ರಶ್ನೆನೇ ಇಲ್ಲ. ಹಾಗೆ ಆದರೆ ಇಂದ್ರನಿಗೆ ಹೇಳುವಾಗ ಅಥವಾ ಇವನಿಗೆ ಶ್ವೇತಕೇತುಗೆ ಹೇಳುವಾಗ ಎಚ್ಚರ, ಕನಸು, ನಿದ್ದೆ 3ಅನ್ನೂ ಹೇಳಿದ್ದಾರೆ. ಹಾಗೆ ಇಲ್ಲಿ ಅಷ್ಟೇ, ಆ ಅಧ್ಯಾರೋಪದ ಅದನ್ನು ತೆಗೆದಾಕೋದಕ್ಕೋಸ್ಕರ ಈಗ ಇದು ದೃಶ್ಯ ಪ್ರಪಂಚವಾಗಿರುತ್ತೆ. ಎಚ್ಚರ, ಕನಸು ಅದು ಅದೃಶ್ಯ ಪ್ರಪಂಚವಾಗಿರುತ್ತೆ. ಅಲ್ಲಿ ಬೀಜ ರೂಪದಲ್ಲಿರುತ್ತೆ, ಮಾಯ ರೂಪದಲ್ಲಿರುತ್ತೆ. ಈಗ ಅದನ್ನು ತೆಗೆದಾಕಬೇಕು. ಅದಕ್ಕೋಸ್ಕರ ಚತುಷ್ಪಾದ 4ನೇ ಪಾದವನ್ನು ಅಂತ ಹೇಳಿದ್ದೆ. ಅಧ್ಯಾರೋಪದ ದೃಷ್ಟಿಯಿಂದ ಅಷ್ಟು ತಿಳ್ಕೊಂಡ್ರೆ ಸಾಕು, ಬಿಡಿ. ನಾವು ಅದರ ಬಗ್ಗೆ ಅಷ್ಟೊಂದು ಚಿಂತನೆ ಮಾಡೋದು ಬೇಡ, ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ. ಆದ್ದರಿಂದ ಇನ್ನೂ ಒಂದು ಪ್ರಶ್ನೆ. ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ, 4ನೇ ಅವಸ್ಥೆ ಯಾಕೆ ಬೇಕು ಅಂತಂದರೆ ನಿದ್ದೆಯಲ್ಲಿ ಜ್ಞಾನ ಆಗೋದಿಲ್ಲ, ಮತ್ತು ಅದಕ್ಕೋಸ್ಕರ 4ನೇ ಅವಸ್ಥೆ ಅಂತ ಹೇಳಿ ಪಾತಂಜಲಿಗಳು ಹೇಳಿರುವಂಥ ನಿರ್ವಿಕಲ್ಪ ಸಮಾಧಿ ಪಡ್ಕೋಬೇಕು ಅಂತ ಹೇಳಿ ಅದನ್ನು ತುರ್ಯ ಅಂತ ಕರ್ಕೊಳ್ಳೋರು ಇದ್ದಾರೆ. ತಪ್ಪದು. ಅದಕ್ಕೋಸ್ಕರನೇ ಇಲ್ಲ ಸ್ವಾಮಿಗಳ ವಿಚಾರ ಎತ್ತಿದ್ದು. ಆದ್ದರಿಂದ ಪರಮಾರ್ಥ ಈ 3 ಅವಸ್ಥೆ ಅನುಭವವನ್ನೇ ಮೀರಿದ್ದರೆ ಅದನ್ನು ಉಪದೇಶಿಸುವ ಪರಮಾರ್ಥ ಶಾಸ್ತ್ರವೇ ವ್ಯರ್ಥ ಆಗಿಬಿಡ್ಬೇಕಾಗಿತ್ತು ಆ ಥರ. ಅಥವಾ ಆತ್ಮನೇ ಇಲ್ಲ ಅಂತ ಹೇಳಿಬಿಡ್ಬೇಕಾಗಿತ್ತು. ಮಾಂಡಿಕ್ಯ ಭಾಷೆ 7ರಲ್ಲಿ ಅಂತ ಹೀಗೆ ಹೇಳ್ಕೊಂಬರ್ತಾರೆ. ಆದ್ದರಿಂದ ಪರಮಾರ್ಥವೇ ಈ ಮೂರು ಅವಸ್ಥೆಗಳ ರೂಪದಲ್ಲಿ ತೋರ್ತಾ ಇದೆ. ಹೇಗೆ ಚಿನ್ನವೇ ಒಡವೆಗಳ ರೂಪದಲ್ಲಿ ತೋರ್ತಾ ಇದೆ, ಹಾಗೆ ಆತ್ಮನೇ ಎಚ್ಚರ, ಕನಸು, ನಿದ್ದೆ ತೋರ್ತಾ ಇರುತ್ತೆ. ಆದ್ದರಿಂದ ಇದನ್ನು ನಾವು ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಮತ್ತಿನ್ನೊಂದು, ಇವರು ಯಾರು ಈ ಪಂಚಪಾದಿಕ ಭಾಮತಿಕಾರರು, ವ್ಯಾಖ್ಯಾನಕಾರರು ನಿದ್ದೆನಲ್ಲಿ ಮೋಕ್ಷ ಆಗೋದಿಲ್ಲ. ಕರೆಕ್ಟ್, ನಿದ್ದೆಯಲ್ಲಿ ಯಾರು ಆಗುತ್ತೆ ಅಂತ ಹೇಳ್ತಾರೇನೋ, ಆಗೋದಿಲ್ಲ. ಅದಕ್ಕೋಸ್ಕರ ಪಾತಂಜಲಿಗಳು ಹೇಳಿರೋ ಮಾರ್ಗದಿಂದ ನಾವು ನಿರ್ವಿಕಲ್ಪ ಸಮಾಧಿ ಪಡ್ಕೊಂಡಾಗ ನಮ್ಗೆ ಅಲ್ಲಿ ಮೋಕ್ಷ ಆಗುತ್ತೆ. ಅದಕ್ಕೆ 4ನೇ ಅವಸ್ಥೆ ಅಂತ ಅವ್ರು ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಂಕರಾಚಾರ್ಯರು ಹೇಳಿದ್ದಾರೆ 4ನೇ ಅವಸ್ಥೆ ಇಲ್ಲ ಅಂತಲ್ಲ. ಈ ದೃಷ್ಟಿಯಿಂದ ನಾನು ಮೊದಲು ಹೇಳಿದ್ನಲ್ಲ, ಆ ದೃಷ್ಟಿ ಅಷ್ಟು ತಿಳ್ಕೊಂಡ್ರೆ ಸಾಕು, ಮುಂದಕ್ಕೆ ಹೋಗೋಣ. ಆದ್ದರಿಂದ ಮತ್ತಿನ್ನೊಂದು ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನೋಡ್ರಿ, ನೆಕ್ಸ್ಟ್ ಪೇಜ್ನಲ್ಲಿ. ಅದರಲ್ಲಿಯೇ ಪರಮಾರ್ಥವನ್ನು ಅರಿಯದೆಂಬ ನಿದ್ರೆ
ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವುದೆಂಬ ಎಚ್ಚರ ಕನಸು ಇವುಗಳು ಆಗುತ್ತಿರುತ್ತವೆ. ಆದ್ದರಿಂದ ಈ ನಿದ್ರೆಯನ್ನು, ಎಚ್ಚರ ಕನಸುಗಳನ್ನು ಸರಿಯಾದ ತಿಳುವಳಿಕೆಯಿಂದ ತೆಗೆದುಹಾಕಿದರೆ ಪರಮಾರ್ಥವು ತಾನು ಇದ್ದಂತೆ ತೋರಿಕೊಳ್ಳುತ್ತದೆ. ಈಗ ಇಲ್ಲಿ ಏನು ಅರ್ಥ ಮಾಡಿಕೊಂಡ್ರಿ? ನಿದ್ರೆ, ನಾವು ನಿದ್ರೆಯನ್ನು ತೆಗೆದುಹಾಕಬೇಕು, ಎಚ್ಚರ ಕನಸನ್ನು ತೆಗೆದುಹಾಕಬೇಕು. ಪರಮಾರ್ಥವನ್ನು ಅರಿಯದೆಂಬ ನಿದ್ರೆ, ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವೆಂಬ ಎಚ್ಚರ ಕನಸು, ಇವುಗಳಾಗ್ತಾ ಇರುತ್ತೆ. ಈಗ ಅರ್ಥ ಏನಿದ್ರೆ ಅರ್ಥ ಯಾರಿಗಾದ್ರು ಹೀಗೆ ಗೊತ್ತಿದ್ರೆ ಹೇಳಿ ಶ್ರೀಧರ್ ಅವರೇ. ಹೇಳಿ ವಸಂತ. ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ ಅನ್ಕೊಂಡಿರ್ತೀವಿ, ಅದಲ್ಲ. ಕನಸಿನಲ್ಲಿ ಭಿಕ್ಷುಕ ಅನ್ಕೊಂಡಿದ್ವಿ, ಅದು ಅಲ್ಲ. ಅದು ತೆಗೆದಾಕ್ಬೇಕು. ಎಚ್ಚರ ಕನಸುಗಳನ್ನ ಸರಿಯಾದ ತಿಳುವಳಿಕೆ, ನಾನು ಆತ್ಮಸ್ವರೂಪ, ನನ್ಗೆ ಹುಟ್ಟಿಲ್ಲ, ಸಾವಿಲ್ಲ, ಆನಂದ ಸ್ವರೂಪ ಅಂತ ತಿಳ್ಕೊಂಡು ಗಾಢ ನಿದ್ರೆಯಲ್ಲಿ ಬೀಜವಾಗಿರುತ್ತೆ, ಅಲ್ಲೂ ತೆಗಿಬೇಕು. ಆವಾಗ ನಮ್ಗೆ ನಮ್ಮ ಪರಮಾರ್ಥ ಸ್ವರೂಪ ನಮ್ದು ಹೆಂಗಿದ್ದು ಅವ್ನು ತೋರಿಕೊಳ್ಳುತ್ತದೆ. ಇಲ್ಲಿ ನಿದ್ರೆಯಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳಿಲ್ಲ, ಅಗ್ರಹಣ ಅಂತೀವಿ. ನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ, ತಿಳ್ಕೊಳ್ಳೋಕೆ ಬರೋಲ್ಲ, ಅಗ್ರಹಣ. ಅದಕ್ಕೋಸ್ಕರನೇ ಅಗ್ರಹಣ ಅಂತೀವಿ. ಹೋಗಲಿ, ಎಚ್ಚರ ಕನಸಿನಲ್ಲಿ ಏನು ಮಾಡಿದ್ವಿ? ತಪ್ಪಾಗಿ ತಿಳ್ಕೊಂಡ್ವಿ. ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ, ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡ್ವಿ. ಅದಕ್ಕೆ ಅನ್ಯತಾಗ್ರಹಣ, ತಪ್ಪಾಗಿ ತಿಳ್ಕೊಂಡ್ವಿ ಅಂತ. ಈಗ ಶಾಸ್ತ್ರ ಬಂದಿದ್ದೆ ನಮಗೆ ತತ್ವಮಸಿ ಶ್ವೇತಕೇತು, ನೀನೇ ಅದಾಗಿದ್ದೀಯ ಅಂತ ಹೇಳ್ತಾರೆ. ಈಗ ನನಗೆ ಸಂಶಯ ಬರುತ್ತೆ, ಅರೆ ನಾನು ಈ ಶರೀರ, ನಾನು ಹೆಂಗೆ ಆತ್ಮ ಆಗ್ತೀನಿ? ಇದು ಸಂಶಯ ಗ್ರಹಣ. ಅದಕ್ಕೆ ಈ ಮೂರನ್ನು ಹೇಳ್ತಾರೆ. ಅದಕ್ಕೆ ಅಗ್ರಹಣ, ಅನ್ಯತಾಗ್ರಹಣ, ಸಂಶಯ ಗ್ರಹಣ, ಈ ಮೂರು. ಆದ್ದರಿಂದ ಈ ಮೂರು ಹೋಗಬೇಕಾದ್ರೆ ಯಾವುದರಿಂದ ಹೋಗುತ್ತೆ ಪ್ರಶ್ನೆ? ಜ್ಞಾನದಿಂದ, ವಿದ್ಯೆಯಿಂದ. ಕರೆಕ್ಟ್. ಈ ಮೂರರಲ್ಲಿ ಸೀರಿಯಸ್ ಆಗಿರೋದು ಯಾವುದು? ತುಂಬ ಸ್ಟ್ರಾಂಗ್ ಆಗಿರೋದು ಯಾವುದು? ಸರ್, ಅನ್ಯತಾಗ್ರಹಣ ತಪ್ಪು ತಿಳ್ಕೊಂಡಿದೀವಲ್ಲ ಸರ್, ಎಚ್ಚರದಲ್ಲಿ ತಪ್ಪು ತಿಳ್ಕೊಂಡಿದೀವಲ್ಲ ಸರ್, ಇದೇ ಕಷ್ಟ ಆಗಿರೋದು ನಮ್ಗೆ. ಮೂರರಲ್ಲಿ ಅನ್ಯತಾಗ್ರಹಣ ಇದೇ ತುಂಬ ಸ್ಟ್ರಾಂಗ್ ಆಗಿರೋದು ಇದೆ. ಆದ್ದರಿಂದ ಒಟ್ಟಿನಲ್ಲಿ ಒಂದು ಸಾರಿ ಜ್ಞಾನ ಆಗಿದ ತಕ್ಷಣ ಮೂರು ಒಟ್ಟಿಗೆ ಹೋಗ್ಬಿಡುತ್ತೆ. ಬಟ್ ನಮಗೆ ಅಗ್ರಹಣದಿಂದ ಪ್ರಾಬ್ಲಮ್ ಇಲ್ಲ, ಸಂಶಯ ಗ್ರಹಣ ಆಮೇಲೆ ಬರೋದು. ಈ ಅನ್ಯತಾಗ್ರಹಣ ಇದೆ ನೋಡ್ರೆ, ಇದೇ ನಮಗೆ ತುಂಬ ತೊಂದರೆ ಕೊಡೋದು. ಈಗ ಇದು ನಮಗೆ ದೃಷ್ಟಾಂತದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ದ್ರಾಷ್ಟಾಂತಿಕದಲ್ಲಿ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನು, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸಾರಿ, ದ್ರಾಷ್ಟಾಂತಿಕದಲ್ಲಿ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ವಿ, ನೀವು ದೃಷ್ಟಾಂತದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಇದನ್ನು. ಅಗ್ರಹಣ, ಅನ್ಯತಾಗ್ರಹಣ, ಸಂಶಯ ಗ್ರಹಣ. ಯಾರಾದರೂ? ಹಾವು ಹಗ್ಗ ಬಿಟ್ಟಿರುತ್ತೆ, ಹಾವು ಅಂತ ತಪ್ಪು ತಿಳ್ಕೊಂಡಿದ್ದೀವಿ, ಭಯ ಬಿಟ್ಟೋಗ್ತೀವಿ, ಮೈಯೆಲ್ಲ ನಡ್ಕ ಬಂದ್ಬಿಟ್ಟೈತೆ. ಅನ್ಯತಾಗ್ರಹಣದಿಂದ ತೊಂದರೆ ಆಗೋದು. ಆಮೇಲಿಂದ ಯಾರೋ ಬಂದು ಇಲ್ಲ ಹಗ್ಗನೇ ಇರೋದು ಅಂತ ಹೇಳ್ತಾರೆ. ಅದು ನಮ್ಗೆ ನಾವು ನೋಡೋ ತನಕ ಸಂಶಯ ಹೋಗೋದಿಲ್ಲ. ಅವರು ಚಾರ್ಜ್ ಅಂದ್ರೆ ಗುರುಗಳು ಬಂದು ನೋಡ್ದಾಗ ನಮ್ಗೆ ಆವಾಗ ಸಂಶಯ ಹೋಗುತ್ತೆ, ಸರಿಯಾದ ಜ್ಞಾನ ಆಗುತ್ತೆ. ಹಗ್ಗದ ಜ್ಞಾನ ಒಂದು ಆಗೋಗಿದ್ಮೇಲೆ ಮತ್ತೆ ಭಯ ಇರೋದು. ಇಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಲಿಲ್ಲ. ನೀವು ಹಗ್ಗ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಪ್ರಾಬ್ಲಮೇ ಇರ್ತಾ ಇರಲಿಲ್ಲ. ಈಗ 12 ಗಂಟೆಯಲ್ಲಿ ನೀವು ಹಾವು ಅಂತ ತಿಳ್ಕೊತೀರಾ? ಸಾಧ್ಯನೇ ಇಲ್ಲ. ಹೇಗಿದೆ? ಈಗ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಅದರ ಪ್ರಾಬ್ಲಮ್ಮೇ ಇಲ್ಲ. ರಾತ್ರಿ ಹೊತ್ತು ನಿಮ್ಗೆ ಕಾಣಿಸೋದೇ ಇಲ್ಲ. ಅದು ಹಗ್ಗ ಸ್ವಲ್ಪ ಆದರೂ ನಸುಗತ್ತಲ್ಲಿ ಕಂಡ್ರೆ ತಾನೇ ನೀವು ಹಾವು ಅಂತ ಹೆದರ್ಕೋಬೇಕಾದ್ರೆ. ಅದಕ್ಕೋಸ್ಕರ ಇದನ್ನು ಇದ್ದಾಗ ತಿಳ್ಕೊಳ್ದೇ ಇದ್ದರೆ ನಮಗೆ ನಷ್ಟ ಅಷ್ಟಿಲ್ಲ. ಇವಾಗ ಯಾತ್ರಿಂದ ನಷ್ಟ? ಅದನ್ನು ಹಾವು ಅಂತ ತಿಳ್ಕೊಂಡ್ರಲ್ಲ, ಅದನ್ನು ಬೆಳ್ಳಿ ಅಂತ ತಿಳ್ಕೊಂಡ್ರಲ್ಲ, ಅಲ್ಲಿ ನೀರಿದೆ ಅಂತ ತಿಳ್ಕೊಂಡ್ರಲ್ಲ, ಇದು ನಮಗೆ ತೊಂದರೆ ಕೊಡೋದು. ನೋಡ್ರಿ. ಆದ್ದರಿಂದ ಆಮೇಲೆ ಆ ಕಡೆಯಿಂದ ಬರ್ತಾ ಇರೋವನು, ಯಾಕಪ್ಪ ನಡುತ್ತಾ ಇದ್ದೀಯ ಅಂತ ಕೇಳ್ದ. ಸ್ವಾಮಿ ಹಾವು ಮಲಗಿತ್ತು. ಹಾವಲ್ಲಪ್ಪ, ಅದು ಹಗ್ಗ.
ಈಗ ಅವನಿಗೆ ಸಂಶಯ. ಸೊ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ದೇ ಇರೋದು ಮೊದಲನೇ ತಪ್ಪು. ನಾವು ಮೊದಲನೇ ತಪ್ಪು ಮಾಡಿದ್ರೆ ಇನ್ನೆರಡು ತಪ್ಪುಗಳು ಮಾಡಿಸ್ಬಿಡುತ್ತೆ. ಅದಕ್ಕೆ ತಪ್ಪಾಗಿ ತಿಳ್ಕೊಂಬಿಡ್ತೀವಿ ನಾವು. ಸೊ ಇಲ್ಲಿ ನಾವು ಆತ್ಮಸ್ವರೂಪರೇ ಆಗಿದ್ದರೂ ಯಾರು ಕೊಡೋದಲ್ಲ ಬಿಡೋದಲ್ಲ. ಹಾಗೆ ತಿಳ್ಕೊಂಡಿದ್ದಾರೆ ಯಾರಾದರೂ? ಯಾರೂ ತಿಳ್ಕೊಂಡಿಲ್ಲ. ಹಂಗೆ ತಿಳ್ಕೊಂಡಿದ್ದಿದ್ರೆ ನಾವು ಹುಟ್ತಾನೇ ಇರಲಿಲ್ಲ ಅಲ್ವಾ? ತಿಳ್ಕೊಳ್ಳದೆ ಇರೋದ್ರಿಂದನೇ ಸಾಲ ತೀರ್ಸಕ್ಕೆ ಬಂದಿರೋದು. ನಾವು ಸಾಲ ಮಾಡಿದ್ದೀವಿ, ಅದಕ್ಕೆ ಹೋಗಿ ತೀರ್ಸೋಕೆ ಸಾಲ ಅಂತ ಹೇಳಿದ್ದಾರೆ. ಅದಕ್ಕೆ ಇದ್ದದನ್ನಿದ್ದ ತಿಳ್ಕೊಳ್ಲಿಲ್ಲ. ಮತ್ತೇನು ಮಾಡಿದ್ವಿ? ಈ ಶರೀರವನ್ನು ನಾನು ಅಂತ ತಪ್ಪಾಗಿ ತಿಳ್ಕೊಂಡು. ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಸ್ವಾಮಿ? ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಇದು ನೈಸರ್ಗಿಕ, ಇದು ಲೋಕ ವ್ಯವಹಾರ, ಏನೂ ಮಾಡೋಕ್ಕೆ ಬರೋಲ್ಲ. ಇದು ನಮಗೆ ತೊಂದರೆ ಕೊಡ್ತಾ ಇರೋದು. ಇವಾಗ ಯಾವತ್ತು ತೊಂದರೆ ಕೊಡ್ತಾ ಇರೋದು ನಮಗೆ? ತಿಳ್ಕೊಳ್ದೇ ಇದ್ದರೆ ಅಲ್ಲ. ನಿಮಗೆ ಇದಕ್ಕೆ ಇನ್ನೊಂದು ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ತೀನಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈ ನಾವು ಡಾಕ್ಟ್ರುಗಳು ಇಂಜೆಕ್ಷನ್ ಚೆನ್ನಾಗಿ ಬಾಯಲ್ಲಿ ಮಾಡಿ ಕೊಡಬೇಕು. ಈಗೆಲ್ಲ ಸ್ಟರ್ಲೈಸರ್ ರೆಡಿಮೇಡ್ ಡಿಸ್ಪೋಸಬಲ್ ಇಂಜೆಕ್ಷನ್ಸ್ ಬರುತ್ತೆ. ಮೊದಲು ಏನು ಮಾಡ್ತಾಯಿದ್ವಿ? ಸ್ಟರ್ಲೈಸರ್ ಇಟ್ಕೊಂಡು ಅದರಲ್ಲಿ ನೀರನ್ನ ಚೆನ್ನಾಗಿ ಕಾಯಿಸಿ ಆ ಸಿರಿಂಜ್ಗಳನ್ನ ಹಾಕಿ ಬಾಯಲ್ಲಿ ಮಾಡಿ 1-2 ನಿಮಿಷ 5 ನಿಮಿಷ ಆಮೇಲೆ ಆ ಸಿರಿಂಜು ನೀಡಲನ್ನ ಉಪಯೋಗಿಸ್ತಾಯಿದ್ವಿ. ಒಂದು ಸಾರಿ ಕೊಟ್ಟರೆ ಮತ್ತೆ ಅದನ್ನು ತೊಳೆದು ತಿರ್ಗಾ ಹಾಕ್ತಾಯಿದ್ವಿ. ಹಳ್ಳಿನಲ್ಲೊಬ್ಬ ಏನು ಮಾಡ್ತಾಯಿದ್ದ? ಅವನಿಗಿದು ಗೊತ್ತಿಲ್ಲ. ಅವನು ಕ್ವ್ಯಾಕ್ ಅವನು ಸುಮ್ಮನೆ ಹಾಗೆ ಇಂಜೆಕ್ಷನ್ ಕೊಟ್ಬಿಡ್ತಾ ಇದ್ದ. ಕೆಲವರಿಗೆ ಕಿವುಗುಳ್ಳೆ ಆಗ್ಬಿಡ್ತಾ ಇತ್ತು. ಅವ್ರು ಬಂದರೆ ಅವಾಗ ಅವನೇನು ಹೇಳ್ತಾ ಇದ್ದ? ನೋಡಪ್ಪ, ಆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ನೀನು ಒಳಗಡೆ ಇರೋ ವಿಷ ಎಲ್ಲ ಬಂದಿದೆ, ಈಗ ನಾನು ಅದನ್ನು ತೆಗೆದು ಬಿಡ್ತೀನಿ ಅಂತ ಹೇಳಿ ಏನೋ ಒಂದು ಸಂಭಾಷಣೆ ಮಾಡಿ ಅವ್ರಿಗೂ ಖುಷಿ. ಓಹೋ, ನಾನು ಒಳಗಡೆ ಇರೋ ವಿಷ ಇಲ್ಲಿ ಬಂದಿದೆ ಅಂತ ಹಿಂಗೆ ಮಾಡ್ತಾ ಇದ್ದ. ಒಂದು ಸಾರಿ ಆ ಪಕ್ಕದ ಅದಕ್ಕೆ ಅದೇ ಊರಿಗೆ ಇನ್ನೊಬ್ಬ ಡಾಕ್ಟ್ರು ಬಂದರು. ಆ ಡಾಕ್ಟ್ರು ಬಂದು ಅವರೇನು ಮಾಡಿದ್ರು? ಅವನಿಗೆ ಹೇಳ್ಕೊಟ್ರು, ಅಪ್ಪ ಹಿಂಗೆ ಮಾಡಿದ್ರೆ ನೋಡೋ ಪಸ್ಪರಮ್ ಆಗುತ್ತೆ ಅಂತ. ಅವನು ಮೊದಲು ಭಯ ಆಗ್ತಾ ಇರಲಿಲ್ಲ, ಧಾರಾಳವಾಗಿ ಕೊಡ್ತಾ ಇದ್ದ. ಆಮೇಲೆ ಅವನಿಗೇನಾದರೂ ಆದರೂ ಕೂಡ ಅವನೇ ಏನೋ ಒಂದು ಸೊಲ್ಯೂಷನ್ ಥರ ಹೇಳ್ಕೊಂಡು ಅದನ್ನು ಖುಷಿಯಾಗಿ ಕುಣಿದಾಡಿಕೊಂಡು ಮಾಡ್ತಾ ಇದ್ದ. ಇವಾಗ ಹೇಳಿದ ಮೇಲೆ ಅವನಿಗೆ ಇಂಜೆಕ್ಷನ್ ಕೊಡೋದೇ ಭಯ ಆಗುತ್ತೆ. ಅಯ್ಯಯ್ಯಪ್ಪ ಹಿಂಗಾಗುತ್ತಾ ಅಂತ. ನೋಡ್ರಿ ಹೇಗಿದೆ. ಅದನ್ನು ತಿಳ್ಕೊಳ್ಳದೆ ಇದ್ದರೆ ಅದು ಆರಾಮಾಗಿರುತ್ತೆ. ಹಾಗೆ ಈ ಥರದ್ದು ಸುಮ್ಮನೆ ಇದನ್ನು ಹೇಳೋದು. ಆದರೆ ಒಂದು ಸಾರಿ ಜ್ಞಾನ ಆಗಿದ ತಕ್ಷಣ, ಅದು ಟಾರ್ಚಾಗಿ ತೋರಿಸಿದ ತಕ್ಷಣ, ಒಂದು ಸಾರಿ ಅದು ಹಗ್ಗ ಅಂತ ಗೊತ್ತಾಗ್ಬಿಟ್ರೆ ಅನ್ಯತಾ ಗ್ರಹಣ, ಸಂಶಯ ಗ್ರಹಣ, ವಿಪರೀತ ಗ್ರಹಣ ಏನುಗಳಿದೆಯೋ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ನಿದ್ರೆ ಮತ್ತು ಎಚ್ಚರ ಕನಸುಗಳನ್ನು ಮೀರಬೇಕು ಅಂತ ಹೇಳ್ತಾರೆ. ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವುದೆಂಬ ಎಚ್ಚರ ಕನಸುಗಳು ಇವು ಆಗ್ತಾ ಇರುತ್ತೆ. ಆದ್ದರಿಂದ ಈ ನಿದ್ರೆ ಎಚ್ಚರ ಕನಸುಗಳನ್ನು ಸರಿಯಾದ ತಿಳುವಳಿಕೆಯಿಂದ ತೆಗೆದು ಹಾಕಬೇಕು ಅಂದರೆ ಇದು ಅರ್ಥ ಇಲ್ಲಿ. ಅಲ್ಲಿಗೆ ಅದು ಮುಗೀತು. ಇವಾಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಪರಮಾರ್ಥವು ಅನುಭವೈಕ ವೇದ್ಯ ಅಂತ. ಈಗ ಪರಮಾರ್ಥದ ಸ್ವರೂಪವೇನು ಅಂತಂದರೆ ಸತ್ಯ, ಜ್ಞಾನ, ಆನಂದ, ಅನಂತ ಬ್ರಹ್ಮ ಅಂತ ಕರೀತಾರೆ. ಇದನ್ನು ನಮ್ಮ ಕನ್ನಡದಲ್ಲಿ ಸ್ವಾಮಿಗಳು ಇರುವ ಅರಿವು, ಆನಂದ ಅಥವಾ ಸುಖದ ತಿರುಳು ಅಂತ ಸ್ವಾಮಿಗಳು ಹೇಳಿದ್ದಾರೆ. ಆದರೆ ಸರಿಯಾಗಿ ನೋಡಿದ್ರೆ ಅದನ್ನು ಇರವಿನ ತಿರುಳು ಎಂದು ಮುಂತಾಗಿ ಕರೆಯುವುದು ತಪ್ಪೇ ಆಗುತ್ತೆ. ಇದಕ್ಕೆ ಹೋಗೋಕ್ಕೆ ಮೊದಲು ಇಲ್ಲಿ ಅದನ್ನು ತೈತರಿ ಉಪನಿಷತ್ನಲ್ಲಿ ನಮ್ಮ ಅನುಭವವನ್ನು ತೋರಿಸ್ಬಿಟ್ರು. ನಾನು ನಿಜವಾದ ಸ್ವರೂಪ ಅದು ಎಚ್ಚರದಲ್ಲಿರೋ ಆಧ್ಯಾತ್ಮಿಕ ಪ್ರಪಂಚ ಅಲ್ಲ ಅಂತ. ಅದು ಹೇಗಿದೆ? ಅದು ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮ, ಆನಂದ ಅಂತ ಹೇಳಿದರು. ಇಲ್ಲಿ ಸತ್ಯ ಅಂತ ಯಾಕೆ ಹೇಳಿದರು? ಪ್ರಶ್ನೆ. ಜ್ಞಾನ ಅಂತ ಯಾಕೆ ಹೇಳಿದರು? ಪ್ರಶ್ನೆ. ಯಾರಾದರೂ ಗೊತ್ತಾ? ಸತ್ಯ ಅಂದ್ರೆ ಶ್ರೀಧರ್ ಅವರೇ ಹೇಳಿ. ಎಲ್ಲ ಕಾಲಕ್ಕೂ ಇರುವಂಥದ್ದು ಸತ್ಯ ಸರ್. ಅದು ಮಾಡಿಫೈ ಆಗದಿರೋದು ಯಾವಾಗಲೂ ಇರಬೇಕದು. ಹಿಂದೆನೂ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಅದಕ್ಕೆ ಸತ್ಯ ಅಂತ. ಜ್ಞಾನ ಅಂದ್ರೆ ಅರಿವು, ಅದು ಅರಿವಾಗ್ತಾ ಇರಬೇಕು. ಆನಂದ ಅಂದ್ರೆ ಸಂತೋಷ. ಇದು ಮೂರೂ ಅದರ ಸ್ವಭಾವ. ಹೇಳಿ ವಸಂತ ಅವರೇ, ನೀವೇನೋ ಹೇಳಬೇಕು ಅಂತಿದ್ದೆ. ಅದು ಇಲ್ದಂಗ ಆಗೋದಿಲ್ಲ. ಸತ್ಯ ಅಂದ್ರೆ ಈ ಶರೀರ ಇಲ್ದಂಗ ಆಗುತ್ತೆ,
ನಮ್ಮ ಸ್ವರೂಪ ಇಲ್ದಂಗ ಆಗಲ್ಲ ಅದು. ಅಂದ್ರೆ ಅದನ್ನ ಜ್ಞಾನದಿಂದನೇ ತಿಳ್ಕೊಬೇಕು, ನಾವು ನಮ್ಮ ಅನುಭವದಿಂದನೇ ತಿಳ್ಕೊಬೇಕು. ಮತ್ತೆ ಆನಂದ, ಇಲ್ಲಿ ದುಃಖ ಇಲ್ಲ, ನಮ್ಮ ಸ್ವರೂಪದಲ್ಲಿ ದುಃಖ ಇಲ್ಲ. ನಾವು ಈ ಶರೀರದ ತಗೊಂಡು ನಾವು ದುಃಖ ದುಃಖ ಅಂತ ಮಾಡ್ಕೊಂತ ಇದೀವಿ ಅಷ್ಟೇ. ನಮ್ಮ ಸ್ವರೂಪದಲ್ಲಿ ದುಃಖ ಇಲ್ಲ, ಅದನ್ನೇ ಸತ್ಯ, ಜ್ಞಾನ, ಆನಂದ. ಇಲ್ಲಿ ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ಮತ್ತು ಅದು ಆಬ್ಜೆಕ್ಟಿಫೈ ಆಗಬಾರ್ದು, ಮೂರು. ಅದಕ್ಕೋಸ್ಕರ ಅದನ್ನು ಸತ್ಯ ಅಂತ ಕರೆದ್ರು. ಈಗ ಅದೇನಾದರೂ ಮಣ್ಣಿನ ಮುದ್ದೆನಾ ಅಥವಾ ಸಗಣಿ ಮುದ್ದೆನಾ ಅಂತ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಅಲ್ಲ, ಅದು ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ ಅಂತ ಹೇಳಿದ್ರು. ಸೊ ಮೂರನೇದು ಅನಂತ. ತೈತರಿ ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತೊಗೊಂಬರ್ತಾರೆ. ಅಲ್ಲಿ ಆನಂದವಲ್ಲಿನೂ ಇರೋದರಿಂದ ಆನಂದ ನಾವು ಸೇರಿಸ್ಕೋಬೋದು, ಆನಂದ. ಆದ್ದರಿಂದ ಅಲ್ಲಿ ಆನಂದ ಅನಂತ, ಆಕಾಶದ ಹಾಗೆ ಅದು ಅನಂತ, ಕಡು ಒಡೆಯದೇ ಇರೋದು, ಎಲ್ಲವನ್ನೂ ವ್ಯಾಪಿಸಿದೆ, ತನ್ನ ಒಳಗಡೆ ಎಲ್ಲವನ್ನೂ ಇಟ್ಕೊಂಡಿದೆ. ಆ ಅರ್ಥದಲ್ಲಿ ಆತ್ಮ ಅನ್ನೋದಕ್ಕೆ 4 ಅರ್ಥಗಳನ್ನ ಕೊಡ್ತಾರೆ. ಅದಕ್ಕೆ ಎಲ್ಲವನ್ನೂ ವ್ಯಾಪಿಸಿದೆ, ಎಲ್ಲವನ್ನೂ ತನ್ನ ಒಳಗಡೆ ಇಟ್ಕೊಂಡಿದೆ ಅನ್ನೋದು ಕೂಡ ಹೇಳ್ತಾರೆ. ಮತ್ತು ಅದು ಇಲ್ದಂಗೆ ಆಗೋದಿಲ್ಲ, ಬದಲಾವಣೆ, ಇವೆಲ್ಲ ಗೊತ್ತಿದೆ ನನಗೆ ಆ ದೃಷ್ಟಿಯಿಂದ. ಈಗ ಈ ಮೂರರಲ್ಲಿ ಸತ್ಯ, ಜ್ಞಾನ, ಆನಂದ, ಕನ್ನಡದಲ್ಲಿ ಇರುವ ಅರಿವು ಆನಂದ, ಇವು ಮೂರರಲ್ಲಿ ಯಾವುದು ಮುಖ್ಯ? ಮೂರು ಬೇರೆ ಬೇರೆನಾ? ಮೊದಲನೇ ಪ್ರಶ್ನೆ, ಮೂರು ಬೇರೆ ಬೇರೆನಾ, ಮೂರು ಒಂದೇನಾ? ಒಂದೇ ಸರ್, ಒಂದೇ. ಮೂರು ಬೇರೆ ಒಂದೇ. ಬೇರೆ ಒಂದೇ. ವೆರಿ ಗುಡ್. ಬೇರೆ ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಂ, ಸರಿ. ಈ ಮೂರರಲ್ಲಿ ಅಲ್ಲಿ ನಾನು ಸುಮ್ಮನೆ ನಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇರೋದು, ಯಾವುದು ಮುಖ್ಯ? ಆ ಥರ ಏನಿಲ್ಲ. ಮೂರು ಒಂದೇ ಆದಮೇಲೆ ಮುಖ್ಯ ಯಾವುದು ಅಂತ ಪ್ರಶ್ನೆ ಬರೋಲ್ಲ. ಇರಲಿ, ನಾನು ಕೇಳ್ತಾ ಇದ್ದೆ ಸರ್, ಇಲ್ಲಿ ಮುಖ್ಯ ಅಂದ್ರೆ ಎಸೆನ್ಷಿಯಲ್ ಅಂತ ಅರ್ಥ ತಗೊಂಡ್ರೆ ಇಲ್ಲ ಸರ್. ಇರೋದೇ ಇದ್ದಂಗೆ, ಅದು ಪೂರ್ಣ. ಅದು ಅದನ್ನು ಬೇರೆ ಬೇರೆ ಮಾಡ್ಕೊಳಕ್ಕಾಗಲ್ಲ. ಅಲ್ಲ, ಆಗೋದಿಲ್ಲ. ಕರೆಕ್ಟು, ಮೂರು ಒಂದೇ. ಆದರೆ ಒಂದು ದೃಷ್ಟಿಯಿಂದ, ನನ್ನ ದೃಷ್ಟಿಯಿಂದ ಹೇಳ್ತೀನಿ. ಯಾರು ಏನು ಮಾಡೋಸಂತ? ಸಾಮಾನ್ಯವಾದ ಜನ ದೃಷ್ಟಿ ಸತ್ಯ, ಜ್ಞಾನ ಎಲ್ಲ ಬೇಕಿರಲ್ಲ ಸರ್. ಅವ್ರಿಗೆ ಆನಂದ ಬೇಕು. ಪ್ರತಿಯೊಂದು ಜೀವಿನೂ ಆನಂದಕ್ಕೆ ಹೋರಾಡೋದು ನಾವೆಲ್ಲ. ಆನಂದ ಬೇಕು. ಇವಾಗ ನೋಡ್ರಿ, ನೀವು ಆತ್ಮಸ್ವರೂಪ ಅಂತ ಯಾರಾದರೂ ಹೇಳಿದ್ರು ಅಂತ ಇಟ್ಕೊಳ್ರಿ, ಕಟ್ಕೊಂಡು ನನಗೇನಾಗಬೇಕ್ರಿ ಅಂತೀನಿ ನಾನು. ಸ್ವಾಮಿ ಅದು ಜ್ಞಾನ ಸ್ವರೂಪ ಅಂತಾರೆ, ಕಟ್ಕೊಂಡು ನನಗೇನಾಗಬೇಕ್ರಿ ಅಂತೀವಿ ನಾವು. ಸ್ವಾಮಿ ಅದು ಆನಂದ ಸ್ವರೂಪ ಅಂದಾಗ ಆನಂದನ ನೋಡ್ರಿ, ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಆನಂದ ಯಾರಿಗೆ ಬೇಡ? ಆದ್ದರಿಂದ ನಮಗೆ ಮೊದಲು ಎತ್ಕೊಂತಾನೆ ಅಟ್ರಾಕ್ಟ್ ಆಗೋದು ಆನಂದ. ಎಲ್ಲರೂ ಪ್ರಪಂಚದಲ್ಲಿ ಆನಂದಕ್ಕೋಸ್ಕರನೇ. ನಾನು ಎಷ್ಟೋ ಸಾರಿ ಹೇಳಿದ್ದೆ. ಹೇಳಿ ಸಿಗ್ತದೆ, ನಾವು ಮಾತಾಡಬೇಕು ಅಂತ ಹೇಳಿ. ಇಲ್ಲ ಸರ್, ಕಂಟಿನ್ಯೂ ಮಾಡಿ, ಆಮೇಲೆ ಹೇಳ್ತೀನಿ ಸರ್. ಕಂಟಿನ್ಯೂ. ಇಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮತ್ತು ಹುಟ್ಟಿದಾಗಲಿಂದ ಸಾಯೋವರೆಗೂ, ದೇವತೆಗಳಿಂದ ಪ್ರಾಣಿಗಳವರೆಗೂ ಏನೋ ಒಂದು ಪ್ರಯತ್ನ ಮಾಡ್ತೀವಲ್ಲ, ಯಾತಕ್ಕಾಗಿ? ಪ್ರಶ್ನೆ ಹಾಕ್ಕೊಂಡ್ರೆ ಯಾತಕ್ಕಾಗಿ? ಆನಂದಕ್ಕೆ ಸರ್, ಅಷ್ಟೇ. ಆದ್ದರಿಂದ ಈ ಮೂರರಲ್ಲಿ ನಮ್ಮ ವ್ಯವಹಾರ ದೃಷ್ಟಿಯಿಂದನೇ ಇಟ್ಕೊಳ್ರಿ, ಆನಂದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್. ಆಗ ಆನಂದ ಅಂದಿದ ತಕ್ಷಣ ಎಲ್ರಿಗೂ ಬಾಯಿ ತೆರೆಯುತ್ತೆ. ಅಷ್ಟು. ಅಲ್ಲಿಗೆ ಈಗ ಆದರೆ ಸರಿಯಾಗಿ ನೋಡಿದ್ರೆ ಅದನ್ನು ಇರುವಿನ ತಿರುಳು ಎಂದು ಮುಂತಾಗಿ ಕರೆಯುವುದು ತಪ್ಪಾಗುತ್ತೆ. ಈಗ ಏನು ಮಾಡಿದ್ರು? ಫಸ್ಟ್ ನಮ್ಮನ್ನು ತಗೊಂಬಂದು ಕೊಂಡ್ರಿಸಿದ್ರು. ಅದು ನಾವು ಈ ಶರೀರ ಅಂದ್ಕೊಂಡಿದ್ವಿ, ಅಲ್ಲಪ್ಪ ನೀನು ಇರುವ ಅರಿವು ಆನಂದ ಅಂತ ತೋರಿಸಿದ್ರು. ಈಗೇನು ಮಾಡ್ತಾ ಇದ್ದಾರೆ? ಅದು ಅಲ್ಲ ಅಂತ ತೆಗೆದಾಕ್ತಾ ಇದ್ದಾರೆ. ಇರುವ ಅರಿವು ಆನಂದ ಅಂತ ಹೇಳಿದ್ರು ಅದು ಕೂಡ ತೆಗೆದಾಕುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾಕೆ ತೆಗೆದಾಕ್ಬೇಕಿದನ್ನು ಅಂತ ಪ್ರಶ್ನೆ. ಏಕೆಂದರೆ ಇರುವ ಅರಿವು ಸುಖ ಎಂಬುವು ಎಚ್ಚರದ ದೃಷ್ಟಿಯಿಂದ ನೋಡಿ ಕೆಲವು ಪದಾರ್ಥಗಳಿಗೆ ನಾವು ಇಟ್ಟುಕೊಂಡಿರುವ ಹೆಸರುಗಳಾಗಿರುತ್ತೆ. ಆದ್ದರಿಂದ ಇವು ತೆಗೆದಾಕಬೇಕು ಅಂತಾರಲ್ಲ, ಹೇಗೆ? ಇನ್ನೊಂದ್ಸಲಿ ಸ್ವಲ್ಪ ನನಗೆ ಈಗ ಫಸ್ಟ್ ಎತ್ಕೊಂತಾನೆ ನಮಗೆ
ನೀವು ಶರೀರ ಅಲ್ಲ, ಆಧ್ಯಾತ್ಮಿಕ ಆದಿಭೌತಿಕ ಯಾವುದು ಅಲ್ಲ ಅಂತ ಹೇಳಿ ನೀವು ನಿಜವಾಗ್ಲೂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮಸ್ವರೂಪ ಅಂತ ಹೇಳಿದ್ರು. ಆಮೇಲೆ ಇದು ಕೂಡ ಅದು ಆತ್ಮನಲ್ಲಿ ನಿಜವಾಗ್ಲೂ ಇಲ್ಲ, ಇವನ್ನು ಹೊಡೆದಾಕ್ಬೇಕು, ತೆಗೆದಾಕ್ಬೇಕು ಅಂತ ಹೇಳ್ತಾರೆ. ಯಾಕೆ? ಸರಿ, ಅದು ವ್ಯಾವಹಾರಿಕ ದೃಷ್ಟಿಯಿಂದ ಎಚ್ಚರಿಕೆ ಇದರಿಂದ ಮಾತ್ರನೇ ಅದರ ಭೇದ ಭಾವ ಕಾಣೋದು. ಭೇದ ಭಾವ ಕಾಣೋದು ಎಚ್ಚರಿಕೆ ದೃಷ್ಟಿಯಿಂದ ಮಾತ್ರನೇ ನಿಮ್ಗೆ. ಸೊ ಎಚ್ಚರಿಕೆಯಲ್ಲಿ ಮಾತ್ರ ಇವೆಲ್ಲ ಇರುತ್ತೆ, ಸತ್ಯವಾಗಿ ಅದೆಲ್ಲ ಇಲ್ವೇ ಇಲ್ಲ. ಸೊ ಅದಕ್ಕೆ ಬರದೇ ಇಲ್ಲ ಅಂತ ಅವ್ರ ಅಭಿಪ್ರಾಯ. ಅದು ಹೇಳೋ ಸುರೇಶ್, ನೀನೇನೋ ಹೇಳ್ಬೇಕಂತಿದ್ದೀಯ, ಹೇಳಿ. ಇರವು, ಅರಿವು, ಆನಂದ ಮೂರನ್ನು ಈ ಹುಸಿ ತೋರಿಕೆಯ ದೃಷ್ಟಿಯಿಂದ ಹೇಳೋದವು. ಈ ಹುಸಿ ತೋರಿಕೆ ಇರೋದೇ ಅದಿರೋದ್ರಿಂದ, ಆಮೇಲಿಂದ ಇದಕ್ಕೆ ಜ್ಞಾನ ಆಗ್ತಾ ಇರೋದು ಅದರ ಜ್ಞಾನದಿಂದಲೇ. ಇದಕ್ಕೆ ಆನಂದ ಬರೋದನು ಇದಕ್ಕೆ ಆನಂದನೇ, ಅದರಿಂದಾನೆ. ಅದಕ್ಕೋಸ್ಕರನೇ ಅದು ಇರವು, ಅರಿವು, ಆನಂದ ಅಂತ ಹೇಳ್ಬಿಟ್ಟು ಅದು ಈ ಹುಸಿ ತೋರಿಕೆ ಇದೆಯಲ್ಲ ಅದಕ್ಕೆ ಬರ್ತಾ ಇರೋದು ಸೋರ್ಸ್ ಅದು. ಅದಕ್ಕೋಸ್ಕರ ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಆಮೇಲಿಂದ ಇರುವು, ಅರಿವು, ಆನಂದ ಹೀಗೆ ಹೆಸರುಗಳು ಕೊಟ್ಟಿದ್ದಾರೆ. ಅದಕ್ಕೆ ಎಚ್ಚರ ದೃಷ್ಟಿಯಿಂದ ಕೊಟ್ಟಿರೋದು, ಅಧ್ಯಾರೋಪದ ದೃಷ್ಟಿಯಿಂದ ಕೊಟ್ಟಿರೋದು ಆ ಮೂರು ಹೆಸರನ್ನು. ಆದ್ರೆ ಆತ್ಮನಿಗೆ ನಾನು ಇರವು, ಅರಿವು ಆ ಮೂರು ಅವನಿಗೆ ಏನೂ ಗೊತ್ತಿಲ್ಲ. ಅವನಿಗೆ ನಾನು ಜ್ಞಾನ ಸ್ವರೂಪ, ನಾನು ಆನಂದ ಸ್ವರೂಪ, ನಾನಿದ್ದೀನಿ, ಅದಕ್ಕೋಸ್ಕರ ಈ ಪ್ರಪಂಚ ಇದೆ ಅಂತ ಅವನಿಗೇನೇನೋ ಗೊತ್ತಿಲ್ಲ. ಸರಿ, ವಸಂತ ಅವರೇ ಏನೋ ಹೇಳ್ಬೇಕು ಅಂತಿದ್ದೀರಾ, ಹೇಳಿ. ಶಾಸ್ತ್ರ ನಮ್ಗೆ ಅಧ್ಯಾರೋಪ ಮಾಡಿ ತಿಳಿಸೋದಕ್ಕೋಸ್ಕರ ಇಟ್ಕೊಂಡಿರೋಂಥ ಹೆಸರು ಅಷ್ಟೇ ಸರ್. ಆಮೇಲೆ ಅಧ್ಯಾರೋಪ ಮಾಡೋದು ಯಾಕೆ ಅಂದ್ರೆ ತೆಗೆದುಹಾಕೋದಕ್ಕೋಸ್ಕರನೇ ಅಧ್ಯಾರೋಪ ಮಾಡೋದು. ನಮ್ಗೆ ತಿಳಿಸೋದಕ್ಕೆ ಒಂದು ಮೆಥಡ್ ಅಷ್ಟೇ ಸರ್, ಅಧ್ಯಾರೋಪ ಅಪವಾದ. ಈಗ ಇದನ್ನು ನಾವು ಅನುಭವದಲ್ಲಿ ಕಂಡುಕೋಬೇಕು. ಹೇಗೆ ಅಂದರೆ, ಈಗ ನೋಡ್ರಿ, ಗಾಢನಿದ್ರೆಯಿಂದ ಎದ್ದ ಮೇಲೆ ಯಾರನ್ನ ಕೇಳಿದ್ರು ನಾನು ಇದ್ದೆ, ಯಾರಾದರೂ ನಾನಿಲ್ಲ ಅಂತ ಹೇಳಿ ನೋಡೋಣ, ಯಾರು ಹೇಳಲ್ಲ. ಇಲ್ಲ ಅಂತ ಹೇಳಿದಿದ್ರೆ ಸ್ವಾಮಿಗಳು ಹೇಳ್ತಾರಲ್ಲ ನಗಿಸ್ಕೊಂಡು, ಅಯ್ಯಯ್ಯೋ, ಯಾರಾದರೂ ಮನೆಗೆ ಹೋದಾಗ ನಿಮ್ಗೆ ಯಾರಿಗಾದರೂ ಇದು ಕಂಬಳಿ ಕೊಡ್ಲ, ರತ್ನ ಕಂಬಳಿ ಕೊಡ್ಲ, ಅಯ್ಯಯ್ಯೋ ಬೇಡಮ್ಮ, ಮಲಗಿದ್ರೆ ನಾನು ಇಲ್ದಂಗೆ ಆಗ್ಬಿಡ್ತೀನಿ ಅಂತ ಯಾರಾದರೂ ಅಂತಾರ? ಅದ್ರ ಬದಲು 2 ರತ್ನ ಕಂಬಳಿ ಕೊಡಮ್ಮ, 2 ದಿಂಬು ಕೊಡಮ್ಮ, AC ಇದ್ದರೆ ಆನ್ ಮಾಡೋಣ, ಹಿಂಗೆಲ್ಲ ಕೇಳ್ತೀವ. ಇಲ್ಲ, ಅಲ್ಲಿಗೆ ನಾನು ಮಲಗಿ ಎದ್ದರೂ ನಾನು ಇರ್ತೀನಿ ಅನ್ನೋದು ಸ್ಪಷ್ಟವಾಗಿದೆ. ಅಲ್ಲಿಗೆ ಎರವು. ಆದರೆ ವಸ್ತು ಯಾವುದು ವಿಚಾರ ಮಾಡಬೇಕು. ನಾವುಗಳು ಏನು ಅಂದ್ಕೊಂಡಿರ್ತೀವಿ, ಜನಕ ಮಹಾರಾಜನೇ ಅಲ್ಲಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಹಾಗಲ್ಲ. ಈಗ ನಾವು ಬಿಡಿಸ್ಕೊಂಡಿದ್ದೀವಿ ಅದಲ್ಲ, ಆತ್ಮಸ್ವರೂಪವಾಗಿರ್ತೀವಿ ಅಂತ. ಒಟ್ಟಿನಲ್ಲಿ ನಾವು ಎಲ್ಲರೂ ನಾನು ಇರ್ತೀನಿ ಅಂತ ಹೇಳ್ತೀವಿ. ಅಲ್ಲಿ ಇರ್ತೀನಿ ಅಂದಿದ ತಕ್ಷಣ ಈ ಜನಕ ಮಹಾರಾಜ ಅಲ್ಲ, ಆತ್ಮಸ್ವರೂಪದಲ್ಲಿ ಗೊತ್ತಾಯ್ತು. ನಿಮಗೆ ನಾನು ಇರ್ತೀನಿ ಅಂತ ಹೇಳ್ತಿರಲ್ಲ, ಯಾವುದರಿಂದ ಗೊತ್ತಾಯಿತು? ಅದು ಅರಿವು. ಹೇಗಿದೆ ನೋಡಿ. ಹೋಗಲಿ, ಅದು ದುಃಖ ಇತ್ತಾ, ಅಲ್ಲೇನಾದರೂ ಯಮಧರ್ಮರಾಜನ ಕಾಟ ಇತ್ತಾ, ಆಮೇಲೆ ಅಲ್ಲೇನಾದರೂ ವಾಸ್ತು ಕಾಟ ಇತ್ತಾ, ಸಾಲ್ಗಾರ ಕಾಟ ಇತ್ತಾ, ರೋಗ ರುಜಿನಗಳ ಕಾಟ ಇತ್ತಾ, ಗಂಡಸು ಹೆಂಗಸು ನಪುಂಸಕ ಏನಾದರೂ ಅನ್ನಿಸ್ತಾ ಇತ್ತಾ? ಏನೂ ಇಲ್ಲ. ದುಃಖ ಇತ್ತು? ಇಲ್ಲ. ಆನಂದವಾಗಿತ್ತೆ. ಇದು ನಮ್ಮ ಅನುಭವ. ಹೇಗಿದೆ ನೋಡಿ. ಅದಕ್ಕೋಸ್ಕರ ಈ ಮೂರನ್ನು ಹಿಡ್ಕೊಂಡ್ರು ನಮಗೆ ಚೆನ್ನಾಗಿ ತೋರಿಸ್ತದೆ. ಆದಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ಅನುಭವಕ್ಕೆ ಹೋಗಬೇಕು. ಈ ಗಾಢನಿದ್ರೆಯಲ್ಲಿ ಇದ್ದಾಗ, ಈಗಲ್ಲ, ಈಗ ಬಂದ ಮೇಲೆ ಹೇಳಿರೋದು ಇದು ಉತ್ತರ. ಗಾಢನಿದ್ರೆಯಲ್ಲಿದ್ದಾಗ ನಾನು ಇದ್ದೆ ಅನಿಸುತ್ತಾ, ಆತ್ಮನೇ ಇದ್ದೆ ಅನಿಸುತ್ತಾ? ಪ್ರಶ್ನೆ ನಾವೇ ಹಾಕ್ಕೋಬೇಕು. ಅನಿಸಲ್ಲ. ಅದನ್ನು ಅರಿವಿನ ಸ್ವರೂಪ ಅಂತ ಅನ್ಕೊತೀವ. ಗಾಢನಿದ್ರೆಯಲ್ಲಿ ಪ್ರಶ್ನೆ ಬರುತ್ತಾ? ನಮಗೆ ಬರೋದಿಲ್ಲ.
ಆನಂದ ಸ್ವರೂಪ ಬರುತ್ತಾ? ಬರೋದಿಲ್ಲ. ಆದ್ದರಿಂದಲೂ ಕೂಡ ಇದು ಅನುಭವದಿಂದಲೂ ಎರಡು ಥರ ನೋಡಿಕೊಂಡ್ರು ಇವುಗಳು ತೆಗೆದಾಕೋದು ಅಧ್ಯಾರೋಪ ದೃಷ್ಟಿಯಿಂದ ತೆಗೆದಾಕ್ತಾರೆ. ಆತ್ಮನಿಗೆ ಯಾವ ನಾಮರೂಪಗಳಿಲ್ಲ. ಬರೀ ಇಷ್ಟು ಮಾತ್ರ ಅಲ್ಲ, ಕೊನೆಗೆ ಅದು ಓಂಕಾರ ಅಂತ ಫಸ್ಟ್ ಕರೀತಾರೆ, ಬ್ರಹ್ಮ ಅಂತ ಕರೀತಾರೆ, ಆಮೇಲೆ ಅಕಾರ ಉಕಾರ ಮಕಾರ ಅಂತ ಈ ಅವಸ್ಥೆಗಳನ್ನ ಕರೀತಾರೆ. ಎಲ್ಲ ಏನು ಕರೆದರೂ ಕೂಡ ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ತೆಗೆದಾಕ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ. ಆದ್ದರಿಂದ ಪರಮಾರ್ಥದಲ್ಲಿ ಯಾವುದೊಂದು ಶಬ್ದ ಪ್ರವೃತ್ತಿ ನಿಮಿತ್ತ ಇರೋದಿಲ್ಲ. ಅಲ್ಲಿಗೆ ಯಾಕಿರೋದಿಲ್ಲ? ಪರಮಾರ್ಥ ಈ ಇವರು ವೈಶೇಷಿಕರು ಹೇಳೋ ಹಾಗೆ ಅದು ದ್ರವ್ಯವಲ್ಲ, ಗುಣವಲ್ಲ, ಕ್ರಿಯೆಯಲ್ಲ, ಸಂಬಂಧವಿಲ್ಲ, ಸಾಮಾನ್ಯವಲ್ಲ, ವಿಶೇಷವಲ್ಲ, ಅದು ಅಭಾವವಲ್ಲ, ಭಾವವಲ್ಲ, ಅದು ಜ್ಞಾತೃವಲ್ಲ, ಜ್ಞೇಯವಲ್ಲ, ಕರ್ತೃವಲ್ಲ, ಕ್ರಿಯೆಯಲ್ಲ, ಕಾರಕವಲ್ಲ, ಫಲವಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಗಾಢ ನಿದ್ರೆಯಲ್ಲಿದ್ದಾಗ ನಾವು ಇಷ್ಟನ್ನು ಟಿಕ್ ಮಾರ್ಕ್ ಹಾಕ್ಕೋಬೋದು. ಅಲ್ಲಿದ್ದಾಗ ಹಿಂಗೆ ಅನ್ಸೋದೇ ಇಲ್ಲ. ಆದರೆ ಎಚ್ಚರದಲ್ಲಿದ್ದಾಗ ಇವೆಲ್ಲ ಅನಿಸುತ್ತೆ ನಮಗೆ. ಆದ್ದರಿಂದ ಇವನು ತೆಗೆದಾಕ್ಬೋದು. ಅದಕ್ಕೆ ಈ ವೈಶೇಷಿಕರು ಹೇಳೋ ಹಾಗೆ ಯಾವುದೇ ಒಂದು ವಸ್ತು, ಅನಾತ್ಮ ವಸ್ತು ದೃಶ್ಯ ಪ್ರಪಂಚದಲ್ಲಿ ಇದ್ದರೆ ಅದನ್ನು ವಸ್ತು ಅಂತ ಕರೀತಾರೆ, ದ್ರವ್ಯ ಅಂತ ಕರೀತಾರೆ. ವಸ್ತು ಅಂದರೆ ಇಲ್ಲಿ ದ್ರವ್ಯ ಅಂತ, ನೀರು ಅಂತಲ್ಲ. ಅದಕ್ಕೆ ಗುಣ ಇದ್ದೇ ಇರುತ್ತೆ. ಅದಕ್ಕೆ ನಮಗೆ ಸತ್ವಗುಣ, ರಜಗುಣ, ತಮೋಗುಣ ಪ್ರತಿಯೊಬ್ಬರಿಗೂ ಕ್ರಿಯೆ ಇದ್ದೇ ಇರುತ್ತೆ. ಮತ್ತು ಆ ಕ್ರಿಯೆ ಇಷ್ಟೆಲ್ಲ ಇದ್ದ ಮೇಲೆ ಮತ್ತಿನ್ನೇನು ಹೇಳ್ತಾರೆ ಅವರು? ಸಂಬಂಧ ಇದ್ದೇ ಇರುತ್ತೆ. ಆ ನಿತ್ಯ ಸಂಬಂಧನೋ ಇರುವಿನ ಸಂಬಂಧನೋ ಏನೋ ಒಂದಿರುತ್ತೆ. ಸಾಮಾನ್ಯ, ವಿಶೇಷ. ನಿಂಬೆಹಣ್ಣು ಸಾಮಾನ್ಯ, ಗಜ ನಿಂಬೆ ವಿಶೇಷ. ಅದು ಇರಬಹುದು, ಇಲ್ಲದೆ ಇರಬಹುದು. ಇರೋವಂಥದ್ದು ಬೇಕಾದಷ್ಟು ಗೊತ್ತು, ಇಲ್ಲದೆ ಇರೋದು ಮೊಲದ ಕೊಂಬು, ಬಂಜೆ ಮಗ, ಇವು ಯಾವುದೂ ಇಲ್ಲ. ಹಾಗೆ ಪ್ರಪಂಚದಲ್ಲಿ ಇರೋದು, ಇಲ್ಲದೆ ಇರೋದು ಬೇಕಾದಷ್ಟು ಇರುತ್ತಲ್ವ. ಹಾಗೆ ಸೊ ಇವನ್ನ ಅವರು ಹೇಳ್ತಾ ಇರ್ತಾರೆ. ಆದರೆ ಅವರು ತಪ್ಪೇನು ಅಂದರೆ ಆತ್ಮನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡ್ಬಿಡ್ತಾರೆ. ಅದು ತಪ್ಪು. ಅವ್ರ ಥರ ಸೇರಿಸ್ಕೊಂಡಾಗ ಆತ್ಮನಿಗೂ ಕೂಡ ಅವನು ಒಂದು ವಸ್ತು ಅಂತ ಹೇಳಿ, ಅವನಿಗೂ ಗುಣಗಳಿದೆ ಅಂತ ಹೇಳಿ, ಆವಾಗ ಅವನ ಗುಣಾತೀತ ಅನ್ನೋದು ಕಿತ್ಕೊಂಡು ಹೋಗುತ್ತೆ, ಅವನ ನಿಷ್ಕ್ರಿಯ ಅನ್ನೋದು ಕಿತ್ಕೊಂಡು ಹೋಗುತ್ತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಆದ್ದರಿಂದ ಅದನ್ನು ಯಾವ ಹೆಸರಿನಿಂದ ಕರೆಯುತ್ತಾನೆ ಸರಿ ಹೋಗೋದಿಲ್ಲ. ಅದಕ್ಕೆ ಓಂಕಾರ ಬ್ರಹ್ಮ ಏನಿಲ್ಲ. ಅದನ್ನು ಏನಿಲ್ಲ, ಸುಮ್ಮನೆ ಹಾಗೆ ಆ ಅನುಭವವನ್ನು ಕಂಡ್ಕೋಬೇಕು, ಆ ಅನುಭವದಲ್ಲಿ ಇರಬೇಕಷ್ಟೆ. ಆದ್ದರಿಂದ ಹೆಸರುಳ್ಳ ಪದಾರ್ಥ ಎರಡಕ್ಕಿಂತಲೂ ಬೇರೆಯಾದ ಇವುಗಳ ತಿರುಳಾಗಿರುವ ತತ್ವವೇ ಪರಮಾರ್ಥ. ಅದಕ್ಕೋಸ್ಕರನೇ ನಾಮರೂಪ ಕ್ರಿಯೆಗಳನ್ನು ಮೀರಿರುತ್ತೆ. ದ್ರವ್ಯ ಗುಣ ಕರ್ಮ ಇವೆಲ್ಲ ಅನಾತ್ಮಕ್ಕೆ ಸಂಬಂಧಪಟ್ಟಿರೋದು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಆದ್ದರಿಂದ ಇವೆಲ್ಲವೂ ತೋರಿಕೆ ರೂಪಕ್ಕಿಂತ ಅತ್ಯಂತ ಬೆಲೆ ಪರಮಾರ್ಥವಾಗಿದೆ. ಅದನ್ನು ಬ್ರಹ್ಮವೆಂದಾಗಲಿ, ಅಕ್ಷರವೆಂದಾಗಲಿ, ಭೂಮವೆಂದಾಗಲಿ ಹೇಳೋದಕ್ಕೆ ಬರೋದಿಲ್ಲ. ಅವಸ್ಥೆಗಳನ್ನು ಸಂಬಂಧವನ್ನು ಕಲ್ಪಿಸಿ ಹೊರತು ಅದನ್ನು ನೇರಾಗಿ ತಿಳಿಸುವುದಕ್ಕಲ್ಲ. ಇಷ್ಟು ಆಯಿತು. ಯಾವುದೊಂದು ಹೆಸರು ಬ್ರಹ್ಮದ ವಾಚಕವಲ್ಲ. ಅನಾತ್ಮ ವಸ್ತುಗಳಿಗೆ ಹೆಸರುಗಳಿರುತ್ತೆ. ಅವಸ್ಥೆ ನೋಡ್ರಿ, ಅವಸ್ಥೆ ಒಳಗಲಿರೋ ಅರ್ಥ ಡಜನ್ನು ಇಷ್ಟು ಇರುತ್ತೆಲ್ಲ, ದ್ರವ್ಯ ಗುಣ ಇವೆಲ್ಲ. ಬಟ್ ಆತ್ಮನಿಗಿರಲ್ಲ. ಇಷ್ಟೇ ಅಲ್ಲ, ಸತ್ಯ ಜ್ಞಾನ ಆನಂದ ಅಕ್ಷರಾದಿ ಶಬ್ದಗಳಿಗೆ ಬ್ರಹ್ಮವು ಲಕ್ಷ್ಯವಾಗಿದೆ ಎಂಬ ವ್ಯವಹಾರ ಕೂಡ ಉಪಚಾರಕ್ಕೆ ಅಲ್ಲಿ. ಸೊ ಲಕ್ಷಣ ವಾಕ್ಯದಿಂದ ತಿಳಿಸೋದು ಅಂತ ಹೇಳಿದ್ವಲ್ಲ, ಅದು ಇರೋದಿಲ್ಲ. ಅದೆಲ್ಲ ಆಯಿತು. ಒಟ್ಟಿನಲ್ಲಿ ಯಾವ ಶಬ್ದವು ಪರಮಾರ್ಥವನ್ನು ತಿಳಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಕೊನೆಗೆ ನಿದ್ದೆ ಮಾಡ್ತಾ ಇರೋವನ್ನ ತಮ್ಮ ಹೆಸರಿನಿಂದ ಕೂಗಿದ ಕೂಡಲೇ ಹೇಗೋ ಏಳುವಂತೆ ಅಂತ ಹೇಳ್ತಾರೆ ಸ್ವಾಮಿಗಳು. ಅವ್ರಿಗೆ ಹೆಸರು ಕರೆದಿರೋದ್ರಿಂದ ಹೇಳೋಲ್ಲ, ಅವ್ರಿಗೆ ಎಚ್ಚರ ಆಗಿ ಆಮೇಲೆ ಅಂತ ಹೇಳ್ತಾರೆ. ಹಾಗೆ ಆದ್ದರಿಂದ ತತ್ವವನ್ನು ತಿಳಿಸುವ ಶಬ್ದಗಳಿಂದ ಇಲ್ಲಿ ವಿವೇಕಿಯಾದ ಜಿಜ್ಞಾಸು, ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಯಾರು ಅಂತಃಕರಣ ಶುದ್ಧವಾಗಿರುತ್ತೋ ಸಾಧನೆಗಳನ್ನ ಮಾಡಿ ಅವರು ಪರಮಾರ್ಥವನ್ನು ಇದ್ದದ್ದನ್ನಿದ್ದಂಗೆ ಅರ್ಥಕೊಂಡ್ಬಿಡ್ತಾರೆ.
ಇಷ್ಟು ಹೇಳಿದರೆ ಅಂತ. ಅದು ಇಷ್ಟ ಆಯ್ತಲ್ಲ. ಯಾವುದೊಂದು ಪ್ರತ್ಯಯವಾಗಲಿ ಈ ಪರಮಾರ್ಥವನ್ನು ವಿಷಯಗೊಳಿಸಲೇ ಆರದು. ಸರಿ, ಯಾವುದು ಪ್ರತ್ಯಯಗಳು ವಿಷಯಗೊಳಿಸೋದಿಲ್ಲ ಅಂತಾರಲ್ಲ, ನಮ್ಗೆ ಜ್ಞಾನ ಆಗಿದೆ ಅನ್ನೋದಕ್ಕೆ ಅಂತಃಕರಣದಲ್ಲಿ ಆತ್ಮಪ್ರತ್ಯಯ ಆಗಿರುತ್ತೆ. ಹೋಗಲಿ, ಆತ್ಮಪ್ರತ್ಯಯವಾದರೂ ಆತ್ಮನ ತೋರಿಸುತ್ತಾ? ಪ್ರಶ್ನೆ. ಆತ್ಮಪ್ರತ್ಯಯ ಯಾರಿಗಾಗುತ್ತೆ? ಫಸ್ಟ್ ಆಫ್ ಆಲ್ ಆತ್ಮಪ್ರತ್ಯಯ ಅಂದರೆ ಏನು, ಯಾರಿಗಾಗುತ್ತೆ? ಸರ್, ಪ್ರತ್ಯಯ ಅಂದರೆ ಒಂದು ಮನಸ್ಸಿನಲ್ಲಿ ಮೂಡುವ ಭಾವ ಸರ್. ಒಂದು ಪಿಕ್ಚರ್ ಥರ ಮೂಡುತ್ತಲ್ವಾ, ಅದು ಮ್ಯಾಪಿಂಗ್ ಅಂತೀವಲ್ಲ, ಅದು ಸರ್ ಪ್ರತ್ಯಯ ಅಂದರೆ. ಸೊ ಅದು ಈಗ ಕರ್ಣಗಳೇ ಇಲ್ದಿರೋದ ಮೇಲೆ ಪ್ರತ್ಯಯಗಳನ್ನು ಹೇಗೆ ಬರುತ್ತೆ ಸರ್? ಕರ್ಣಗಳೇ ಇಲ್ಲ. ಆತ್ಮನಿಗೆ ತಡ್ಕೋಬೇಕು ಅಂದರೆ ಕರ್ಣಗಳು ಬೇಡ ಅಂತ ಹೇಳಿದ್ವಿ, ಕರೆಕ್ಟ್. ಅದು ಸ್ವಸ್ವರೂಪ, ಅದು ಅನುಭವ, ಹಂಗೆ ಆಗ್ಬೇಕಾದ್ರೆ ನೇರ ಅನುಭವ ಅಂತಿರೋದು ಆ ಥರ ಅದು. ಸೊ ಅದಕ್ಕೆ ಕರ್ಣಗಳೇ ಬೇಡ. ಸೊ ಈಗ ಪ್ರತ್ಯಯಗಳ ಪ್ರಶ್ನೆ ಏನು ಬರುತ್ತೆ? ಪ್ರತ್ಯಯ ಇಲ್ದಿರ ಮಾಡ್ಕೋಬೇಕು, ಅದಕ್ಕೆ ಅನುಭವದಿಂದ ನಾವು ಮಾಡ್ಕೋಬೇಕು. ಇನ್ಯಾರಾದರೂ ಏನಾದರೂ ಹೇಳ್ತೀರಾ ಇದ್ರ ಬಗ್ಗೆ? ಆತ್ಮ ಪ್ರತ್ಯಯ ಅಂದ್ರೆ ಈ ಪ್ರತ್ಯಯಗಳೆಲ್ಲ ಇಲ್ದಂಗ ಆಗುತ್ತೆ. ಆವಾಗ ನಮ್ಗೆ ಆ ಸ್ವರೂಪದ ಬಗ್ಗೆ ಒಂದು ಏನೋ ಒಂದು ಅನುಭವ ಕೊಡುತ್ತೆ. ಅದಕ್ಕೆ ಆತ್ಮ ಪ್ರತ್ಯಯ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮುಕ್ತನಾದವನ ಮಾತ್ರ ಆತ್ಮ ಪ್ರತ್ಯಯ ಮೂಡಿರುತ್ತೆ, ಇನ್ನು ಯಾರಿಗೂ ಮೂಡಿರೋಲ್ಲ. ಚೆನ್ನಾಗಿ ತಿಳ್ಕೋಬೇಕು. ಏಕಾತ್ಮ ಪ್ರತ್ಯಯ ಸಾರ ಅಂತ ಮಾಂಡಿಕ್ಯ ಉಪನಿಷತ್ನಲ್ಲಿ ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ವಸ್ತು ನಾವು ಕಂಡಿದ ತಕ್ಷಣ ನಮಗೆ ಆ ವಸ್ತುವಿನ ಪ್ರತ್ಯಯ ಮೂಡುತ್ತೆ. ಅದನ್ನು ಮನಸ್ಸಿನ ಸಂಸ್ಕಾರ ಅಂತೀವಿ. ಅದು ಪ್ರತ್ಯಯ ಮೂಡಲೇಬೇಕು. ನಿಮ್ಗೆ ಅದು ಹಿಂದೆ ನಾನು ಕ್ಲೀನಾಗಿ ಹೇಳಿದ್ದೆ, ಪ್ರತ್ಯಯ ಮೂಡೋದು. ಏರೋಪ್ಲೇನ್ ಕತೆ ಹೇಳಿದ್ನಲ್ಲ, ಅದು ನಿಲ್ಸ್ಕೊಳ್ರಿ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಸಾರಿ ಹೇಳ್ತೀನಿ. ಪ್ರತ್ಯಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಗೊತ್ತಿದ್ದರೆ ಸರಿ, ತಿರ್ಗ ಹೇಳೋದು ಬೇಡ. ಏರೋಪ್ಲೇನ್ ಹೋಗ್ತಾ ಇದ್ದರೆ ಅದರ ಶಬ್ದ ಪ್ರತ್ಯಯ, ಅದು ಕಣ್ಣು ಕಂಡಾಗ ಆ ಏರೋಪ್ಲೇನ್ ಪ್ರತ್ಯಯ. ಶ್ರೀಧರ್ ಅವರೇ, ಇದು ನಿಮಗೆ ಗೊತ್ತಿದ್ದೆ ತಾನೇ? ಈಗ ಹಿಂದೆ ಹೇಳಿದ್ದೆ ನಾನು ಪ್ರತ್ಯಯ. ಗೊತ್ತಿದೆ ತಾನೆ? ಇದು ಪ್ರತ್ಯಯ. ನಮಗೆ ಪ್ರತ್ಯಯ ಮೂಡದೇ ಇದ್ದರೆ ಆ ವಸ್ತು ಜ್ಞಾನ ಆಗೋದೇ ಇಲ್ಲ. ಈಗ ಉದಾಹರಣೆಗೆ ಕಾರ್ ಮೆಕ್ಯಾನಿಕ್ ಮಾಡಬೇಕು, ಏರೋಪ್ಲೇನ್ ರಿಪೇರಿ ಮಾಡಬೇಕು ಅಂತ ಇಟ್ಕೊಳ್ರಿ. ಈಗ ಏರೋಪ್ಲೇನ್ ಬೇಡ, ಒಂದು ಸ್ಕೂಟ್ರ್ ಇಟ್ಕೊಳ್ಳಿ, ಕಾರ್ ಇಟ್ಕೊಳ್ರಿ. ಅಟ್ಲೀಸ್ಟ್ ನಮಗೇನೋ ಸ್ವಲ್ಪ ಗೊತ್ತಿರುತ್ತೆ ಅಂತ ಇಟ್ಕೊಳ್ರಿ. ಈಗ ಏರೋಪ್ಲೇನ್ ರಿಪೇರಿ ಮಾಡಬೇಕು ಅಂತ ನಿಮ್ಮನ್ನು ಕರ್ಕೊಂಡೋಗಿ ಬಿಟ್ಟರೆ, ಅಥವಾ ಆಪ್ರೇಷನ್ ಮಾಡಬೇಕು ಅಂತ ನಿಮ್ಮನ್ನು ಬಿಟ್ಟರೆ ಮಾಡೋಕ್ಕೆ ಬರಲ್ಲ. ಯಾಕೆ ಹೇಳ್ರಿ? ಅಲ್ಲಿ ಆ ಪ್ರತ್ಯಯಗಳು ಎದ್ದಿರಲ್ಲ. ಈಗ ನಾನು ಒಬ್ಬ ಸ್ಕೂಟ್ರ್ ರಿಪೇರಿ ಮಾಡೋನ ಹತ್ರ ಕೆಲಸ ಕಲಿತಾ ಇದ್ದಾಗ, ಆಪ್ರೇಷನ್ ಮಾಡೋ ಡಾಕ್ಟ್ರು ಕೆಲಸ ಕಲಿತಾ ಇದ್ದಾಗ, ಹೆಂಗೆ ಚರ್ಮ ಕಟ್ ಮಾಡಬೇಕು, ಆ ಕಟಿಂಗ್ ಪ್ಲೇಯರ್ ಯಾವುದಕ್ಕೆ ಏನು ಮಾಡಬೇಕು, ಪ್ಲಗ್ ತೆಗಿಬೇಕಾದ್ರೆ ಹೇಗೆ, ಅವನ್ನೆಲ್ಲ ನೋಡಿಕೊಂಡಾಗ ಅದರ ಪ್ರತ್ಯಯಗಳು ಅವನ ಅಂತಃಕರಣದಲ್ಲಿ ಮೂಡಿರುತ್ತೆ. ಇವಾಗ ಅಡುಗೆ ಮಾಡೋದು ಅಷ್ಟೇ, ಅದು ಒಂದು ಪ್ರತ್ಯಯ ಪ್ರತಿಯೊಂದಕ್ಕೂ. ಈಗ ನನಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಒಂದು ಚಿತ್ರ ತೋರಿಸಿದ ತಕ್ಷಣ ಅದರ ಪ್ರತ್ಯಯ ಮೂಡಿಬಿಡುತ್ತೆ ನಿಮಗೆ. ಆ ಸ್ವಾಮಿಗಳ ಚಿತ್ರ ನಾನು ತೋರಿಸಿದ ತಕ್ಷಣ, ನಿಮಗೆ ಚಿತ್ರ ಕಂಡಿದ ತಕ್ಷಣ, ಚಿತ್ರ ಫಸ್ಟ್ ಕಂಡಿದ ತಕ್ಷಣ ನಿಮ್ಮ ಅಂತಃಕರಣದಲ್ಲಿ ಅದರ ಪ್ರತ್ಯಯ ಮೂಡಿದ ಮೇಲೆ ಕಂಡೇ ಅಂತೀರ. ಹಾಗೆ ಇದು ಯಾವುದಕ್ಕಾದರೂ ಆಗಲಿ ಪ್ರತ್ಯಯ ಮೂಡಲೇಬೇಕು. ಅದು ವಸ್ತುಗಾಗಲಿ, ಅಂದರೆ ಜ್ಞಾನಕ್ಕಾಗಲಿ, ಅಂದರೆ ವಸ್ತುವಿನ ಜ್ಞಾನ, ಮತ್ತು ಅದು ಅನುಭೋಗಿಸುವಾಗ ಭೋಕ್ತೃತ್ವ ಅಂತೀವಲ್ಲ, ಆವಾಗಲೂ ಕೂಡ ಮೂಡ್ತಾ ಇರುತ್ತೆ. ಇವಾಗ ನಾನೊಂದು ಜಾಮೂನ್ ತಿಂದಿದ ತಕ್ಷಣ ಅದರ ಪ್ರತ್ಯಯ ಮೂಡುತ್ತೆ, ಆವಾಗಲೇ ಅಂತ ಅನ್ನೋದು. ಹೀಗೆ ಇದು ಗಾಢನಿದ್ರೆಯಲ್ಲಿ ಮೂಡೋಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಮೋಕ್ಷ ಆಗೋದಿಲ್ಲ ಗಾಢನಿದ್ರೆಯಲ್ಲಿ. ಎಚ್ಚರದಲ್ಲಿ ನಿದ್ದೆ ಹೋಗೋದಲ್ಲ, ಸಮಾಧಿಗೆ ಹೋಗೋದಲ್ಲ ಅಂತ ಅದಕ್ಕೆ ಹೇಳಿದ್ದು ನಿಮಗೆ. ಮನಸ್ಸು ತನವನ್ನು ಬಿಡಬೇಕಷ್ಟೇ. ಆತ್ಮನನ್ನು ತಿಳಿದುಕೊಳ್ಳುವುದು ಅಂದರೆ ಆತ್ಮನಾಗಿ ಉಳ್ಕೊಳ್ಳೋದು. ಆತ್ಮನಾಗಿ ಉಳ್ಕೊಳ್ಳೋದು ಅಂತಂದರೆ ಅನಾತ್ಮದಲ್ಲಿರೋ
ತಾಧ್ಯಾತ್ಮ ಅಥವಾ ಅಟ್ಯಾಚ್ಮೆಂಟ್ ಮೋಹ ಬಿಡೋದು ಆತ್ಮನಾಗಿ ಉಳ್ಕೊಳ್ಳೋದು. ಇಲ್ಲಿ ನಾನು ಸಾಧನೆ ಮಾಡ್ತಾ ನನ್ನ ಹೊರಗಡೆ ಪ್ರಪಂಚದೆಲ್ಲ ಮರ್ತೋಗ್ಬಿಡ್ಬೇಕು. ಏಕಾಗ್ರತೆಯಿಂದ ಮನಸ್ಸು ಆ ಗಾಢನಿದ್ರೆ ಅನುಭವವನ್ನು ಆತ್ಮನ್ನೇ ಚಿಂತನೆ ಮಾಡ್ತಾ 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 ಆ ಮನಸ್ಸು ತನವನ್ನು ಬಿಟ್ಟುಬಿಡುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ, ನಿದ್ದೆಗೆ ಹೋಗೋದಲ್ಲ, ಸಮಾಧಿಗೆ ಹೋಗೋದಲ್ಲ, ಎರಡೂ ಆಗಬಾರ್ದು. ಆ ಥರ ಆದಾಗ ತುಂಬ ಕಷ್ಟ ಇದು. ಅದು ಆ ಥರ ಕೊನೆಯ ಇದರಲ್ಲಿ ಆದಾಗ ನೀವು ಆತ್ಮನಾಗಿದ್ಬಿಡ್ತೀರ. ನಿಜವಾಗ್ಲೂ ಆತ್ಮನಾಗಿ ಇದ್ದರೆ ನಿಮ್ಮ ಅಂತಃಕರಣದಲ್ಲಿ ಕಂಡೆ ಇನ್ನಾಯ್ತು, ನಾನು ಸಾಧನೆ ಮಾಡಬೇಕಾಗಿಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಇದನ್ನು ಆತ್ಮಪ್ರತ್ಯಯ, ಏಕಾತ್ಮಪ್ರತ್ಯಯ ಅದು ಅವನ ಬ್ರಹ್ಮಜ್ಞಾನಿಗೆ ಮಾತ್ರ ಆಗಿರುತ್ತೆ, ಎಲ್ರಿಗೂ ಆಗಿರೋದು. ಈಗ ನಮಗೂ ಅವಸ್ಥಾತ್ರೆ ವಿಚಾರ ಗೊತ್ತಿದೆ, ಪುಸ್ತಕ ಬರಿತೀವಿ, ಓದ್ತೀವಿ, ಹೇಳ್ತೀವಿ, ಎಲ್ಲ ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಆತ್ಮಪ್ರತ್ಯಯ ಆಗಿರಲ್ಲ. ಈ ಆತ್ಮಪ್ರತ್ಯಯ ಆಗಿದ ತಕ್ಷಣ ಏನಾಗುತ್ತೆ ಗೊತ್ತಾ, ನಾನು ಮೊದಲು ಮನಸ್ಸು ಅಂದ್ಕೊಂಡು ನೇತಿ ಅಂತ ಹೋಗ್ತೀನಲ್ಲ, ವಾಪಸ್ ಬರುವಾಗ ಇತಿ ಅಂತ ಬರ್ತೇನೆ. ಮನಸ್ಸು ಅಂದ್ಕೊಂಡಿದ್ನಲ್ಲ, ಅದು ಮನಸ್ಸಲ್ಲ, ಆತ್ಮ. ಮತ್ತು ಅವಸ್ಥೆ ಶರೀರ ಅಂದ್ಕೊಂಡಿದ್ನಲ್ಲ, ಆತ್ಮನೇ. ಅವಸ್ಥೆ ಅಂದ್ಕೊಂಡಿದ್ನಲ್ಲ, ಆತ್ಮ. ಆದಿ ಭೌತಿಕ ಅಂದ್ಕೊಂಡಿದ್ನಲ್ಲ, ನಾನೇ. ಎಲ್ಲ ನಾನೇ ಬರಬೇಕು. ಕೊನೆಗೆ ನಿಮ್ಮ ಅಂತಃಕರಣದಲ್ಲಿ ಅರಿಷಡ್ ವರ್ಗಗಳು ಅಡ್ರೆಸ್ ಇರೋದಿಲ್ಲ, ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ಗೊತ್ತಾಗ್ಬೇಕು ನಿಮಗೆ. ಮತ್ತು ಎಲ್ಲರಲ್ಲೂ ನನ್ನನ್ನು ನೋಡೋದು ಬರಬೇಕು. ನೀವು ಯಾರಿಗೂ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಕನಸಿನಲ್ಲೂ ಬರೋದಿಲ್ಲ. ನೀವು ಯಾಕೆ ಹೇಳಬೇಕು? ಒಳಗಡೆ ಆನಂದದ ಗಣಿ ಚಿನ್ನ, ಅಲ್ಲಿ ಡೈಮಂಡ್ಸ್ ಇದ್ದಾಗ ಇದು ಯಾಕಬೇಕು? ಅದಕ್ಕೋಸ್ಕರ ಹಂಗಾಗುತ್ತೆ. ಅದನ್ನು ಆತ್ಮಪ್ರತ್ಯಯ ಅಂತಾರೆ. ಇಲ್ಲಿ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಈ ಆತ್ಮಪ್ರತ್ಯಯ ಮೂಡಿದ ಮೇಲೆ ಈ ಆತ್ಮಪ್ರತ್ಯಯ ಆತ್ಮನ್ನ ನೋಡುತ್ತಾ, ಆತ್ಮನ್ನ ವಿಷಯ ಮಾಡೋಕ್ಕಾಗುತ್ತಾ ಅಂತ ನನ್ನ ಪ್ರಶ್ನೆ. ಆಗುತ್ತಾ? ಇಲ್ಲ ಸರ್, ಆಗೋದಿಲ್ಲ. ಅದು ಇಂಪಾರ್ಟೆಂಟ್ ಅಷ್ಟೇ. ಹೇಗೆ? ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಾರಿಗಾದ್ರು ಗೊತ್ತಾ? ಅದು ದೃಷ್ಟಾಂತಗಳು ತಿಳ್ಕೊಬೇಕು ಚೆನ್ನಾಗಿ, ನಮ್ಗೆ ಅರ್ಥ ಆಗೋದಕ್ಕೆ. ಈಗ ಸೂರ್ಯ ಇರ್ತಾನೆ. ಐಸ್ ಮೀನ್ ಆಗುತ್ತೆ ಸರ್? ಐಸಿನ ಮೀನು ಸಮುದ್ರದೊಳಗೆ ಹೋಗುತ್ತೆ? ಇಲ್ಲ, ಅದಲ್ಲ. ಈಗ ಸೂರ್ಯ ಇದ್ದಾನೆ, ಮೋಡ ಮುಚ್ಕೊಳ್ಳುತ್ತೆ, ಸೂರ್ಯ ಕಾಣೋದಿಲ್ಲ. ಈಗ ಸೂರ್ಯ ಕಾಣೋದಿಲ್ಲ ಅಂತ ನೀವು ಯಾವ ಬೆಳಕಿನಿಂದ ನೋಡ್ತಾ ಇದ್ದೀರಾ ಹೇಳ್ರಿ? ಸೂರ್ಯನ ಬೆಳಕಿನಿಂದಲೇ, ಬೇರೆ ಬೆಳಕಿಲ್ಲ. ಹಾಗೆಯೇ ಈ ಆತ್ಮಪ್ರತ್ಯಯವನ್ನೂ ಕೂಡ ಆತ್ಮನೇ ಬೆಳಗ್ತಾ ಇರ್ತಾನೆ. ಬಟ್ ಈ ಆತ್ಮಪ್ರತ್ಯಯ ಆತ್ಮನ್ನ ವಿಷಯ ಮಾಡ್ಕೊಳ್ಳೋಕೆ ಬರೋಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆತ್ಮಪ್ರತ್ಯಯ ಅನ್ನೋದು ಅದಾಗಿದ ತಕ್ಷಣ ನಮ್ಮಲ್ಲಿ ಅರಿಷಡ್ ವರ್ಗಗಳು ಇರೋದಿಲ್ಲ. ಮತ್ತು ನಮ್ಮಲ್ಲಿ ಈ ನೆನ್ನೆ ಕೂಡ ನಾನು ಇದು ಹೇಳಿದ್ನಲ್ಲ, ಒಳ್ಳೆಯ ಗುಣಗಳು ಸಹಜವಾಗಿ ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್ ಹಾಗಾಗ್ಬಿಡುತ್ತೆ. ಹಾಗೆ ಮತ್ತು ನಮ್ಗೆ ಯಾರಾದರೂ ತೊಂದರೆ ಕೊಟ್ಟರು ನಾವು ಅವ್ರಿಗೆ ಹಿಂಸೆ ಅಥವಾ ಏನಾದರೂ ಖರ್ಚು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಇದು ಅವನು ಎದ್ದಿರ್ತಾನೆ, ಅವನ ಕಾನ್ಷಿಯಸ್ ಇರುತ್ತೆ, ಅವನಿಗೂ ಈ ಶರೀರ ಕಾಣ್ತಾ ಇರುತ್ತೆ, ಪ್ರಪಂಚ ಕಾಣುತ್ತೆ, ಹೆಂಡತಿ ಮಕ್ಕಳು ಕಾಣ್ತಾರೆ, ಹೆಂಡತಿ ಮಕ್ಕಳ ಜೊತೆಲಿ ಇರಬಹುದು. ಇವನು ಯಾರು, ಜನಕ ಮಹಾರಾಜನ ಥರ ಅವನು ಪ್ರಪಂಚ ಆಳ್ತಾ ಇರ್ಬೋದು. ಅವನ ಮಕ್ಕಳಾಗಲಿ ಇಂಥ ಮಕ್ಕಳು ಕೂಡ ಮಾಡ್ಕೋಬಹುದು. ಹೀಗೆಲ್ಲ ಇರುತ್ತೆ, ಏನು ಬೇಕಾದರೂ ಆಗ್ಬೋದು. ಆದರೆ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಮುಂದಕ್ಕೆ ಹೋಗೋಣ. ಯಾವುದೊಂದು ಶಬ್ದವಾಗಲಿ ಪ್ರತ್ಯಯವಾಗಲಿ ಪರಮಾರ್ಥವನ್ನು ಅದನ್ನು ಅರ್ಥ ಇಲ್ಲಿ ಬೇರೆ ಪ್ರತ್ಯಯಗಳು ಬೆಳಗೋದಿಲ್ಲ, ಬಿಟ್ಬಿಟ್ರೆ. ಆತ್ಮಪ್ರತ್ಯವೂ ಕೂಡ ಆತ್ಮನ ವಿಷಯ ಮಾಡೋಕ್ಕೆ ಬರೋದಿಲ್ಲ ಅಂತ ಒಂದು. ಇಲ್ಲಿ ನಾವು ಇನ್ನೊಂದನ್ನು ಏನು ಮಾಡಬೇಕು ಅಂತಂದರೆ, ಇದು ದೊಡ್ಡ ಸಾಧನೆ. ನಾವು ಊಟಕ್ಕೆ ಕೂತ್ಕೊಂಡಾಗ, ಊಟ ಮಾಡುವಾಗ ಕಣ್ಣು ಮುಚ್ಕೊಂಡು ಆ ಊಟವನ್ನು ಬಾಯಿಗಿಟ್ಕೊಂಡು ಅದರ ಒಂದು ಸವಿಯನ್ನು ಸವಿತಾ ಇದ್ದಾಗ ಮನಸ್ಸು ತುಂಬ ಶಾಂತವಾಗಿರಬೇಕು, ಏಕಾಗ್ರತೆಯಿಂದ ಇರಬೇಕು. ಅಲ್ಲಿ ಆತ್ಮನ ಗುರ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಒಂದು ಮೆಥಡು.
ಎರಡನೇದು, ಪ್ರತಿಯೊಂದು ವಸ್ತುವಿನ ಜ್ಞಾನ ಆದಾಗ ನನಗೆ ಆ ಮಡಕೆ ಕಂಡೆ ಅಂತ ಹೇಳಿದ ತಕ್ಷಣ ಪ್ರತಿಯೊಂದು ಪ್ರತ್ಯಯ ಅದಕ್ಕೇನಂತಾರೆ, ಪ್ರತಿಬೋಧ ವಿದಿತ್ ಅಲ್ಲ, ಏನಂತಾರೆ ಅದಕ್ಕೆ, ಪ್ರತಿಯೊಂದು ಬೋಧದ ಹಿಂದೆಯೂ ಆತ್ಮನ ಗುರುತಿಸ್ಬೇಕು ನಾವು. ಪ್ರತಿಬೋಧ ವಿದಿತಂ ಮನಃ. ಅಲ್ಲಿ ನಮಗೆ ವಸ್ತುವಿನ ಜ್ಞಾನ ಆಯಿತು ಅಂತ ಇಲ್ಲಿ ಈ ರೀತಿ ಹೇಳ್ತೀವಿ ನಾವು. ಬ್ರಹ್ಮಜ್ಞಾನಿಗಳಿಗೆ ವಸ್ತು ಜ್ಞಾನ ಅಲ್ಲ, ಬ್ರಹ್ಮನ ಕಂಡೆ ಅಂತ ಅವರು ಹೇಳ್ತಾರೆ. ಈಗ ನಾನು ಯಾವುದಾದ್ರೂ ಒಂದು ವಸ್ತು ಎದುರುಗಡೆ ಕಾಣ್ತು ಅಂತಂದರೆ ಆ ಸೂರ್ಯನ ಬೆಳಕಿನಿಂದಲೇ ನೋಡಿರೋದು. ಆ ಸೂರ್ಯನ ಬೆಳಕಿಲ್ಲದೆ ನೋಡೋಕ್ಕೆ ಬರುತ್ತೆ ಅನ್ನೋ ಲೌಕಿಕ ಇದು ಹೊರಗಡೆ. ಹಾಗೆಯೇ ನನ್ನ ಒಳಗಡೆ ಒಂದು ಬೆಳಕಿದೆ, ಆ ಸೂರ್ಯನು ಬೆಳಗೋ ಅಂಥ ಬೆಳಕು ಅವನು ಇದ್ದೇ ಇರ್ತಾನೆ. ಅವನಿಂದಲೇ ನಿಮ್ಮ ಮನಸ್ಸಿಗೆ ಮನಸ್ಸಿನತನ, ಇಂದ್ರಿಯಗಳಿಗೆ ಇಂದ್ರಿಯಗಳ ತನ, ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳ ತನ ಬಂದಿರೋದು. ಅಲ್ಲಿಂದ ಸಾಲ ತೊಗೊಂಡ್ಬಂದಿದೆ. ಇವಕ್ಕೇನಿದೆ, ಮಣ್ಣು ಸತ್ತಿರೋ ಹೆಣ, ಅವು ಮಾಡಲಿ ನೋಡೋಣ. ಅದಕ್ಕೆ ಪ್ರಾಣ ಇರೋದಿಲ್ಲ, ಪ್ರಾಣಕ್ಕೂ ಪ್ರಾಣ ನಾನು ಹೇಳ್ತಾ ಇರೋದು. ಆದ್ದರಿಂದ ಇಲ್ಲಿ ಯಾವುದೇ ವಸ್ತು ಜ್ಞಾನ ಆದಾಗ ಅಲ್ಲಿ ತುಂಬ ಸೂಕ್ಷ್ಮ ಗಮನಿಸ್ಬೇಕು, ದೊಡ್ಡ ಸಾಧನೆ, ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರನೇ ಈ ಯಾರು ಅವನ ಹೆಸರೇನು, ಅವನ ಭಕ್ತ, ಅವನೊಬ್ಬ ಭಕ್ತ, ಅವನ ಹೆಸರು ರಾಮ ತುಕಾರಾಮ. ಅವನು ಹೆಂಡತಿ ಕಂಡ್ರೆ ಪಾಂಡುರಂಗ ಅನ್ನೋದು, ಪಾಂಡುರಂಗ ಕಂಡ್ರೆ ಪಾಂಡುರಂಗ, ನಾಯಿ ಕಂಡ್ರೆ ಪಾಂಡುರಂಗ, ಹಂದಿ ಕಂಡ್ರೆ ಪಾಂಡುರಂಗ. ನೋಡ್ರಿ, ಇದು ಬ್ರಹ್ಮಜ್ಞಾನ ಆಗಿಬಿಟ್ರೆ ಆ ನಾಯಿ, ಹಂದಿ, ಹೆಂಡತಿ ಅಂತ ಜ್ಞಾನ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಅದ್ರ ಹಿಂದೆಗಡೆ ಬೆಳಗ್ತಾ ಇರುತ್ತೆ ನೋಡ್ರಿ, ಬೆಳಕು, ಅದ್ರ ಕಡೆ ಅವನ ಮನಸ್ಸು ಹೋಗ್ತಾ ಇದೆ. ಅದಕ್ಕೆ ಅವನು ಪಾಂಡುರಂಗ ಪಾಂಡುರಂಗ ಅಂತಾನೆ. ತುಂಬ ಇದಿದೆ, ಚೆನ್ನಾಗಿ ಗಮನಿಸ್ಕೋಬೇಕಿದೆ, ದೊಡ್ಡ ಸಾಧನೆ ಇದು. ಅದೇ ರೀತಿ ನಾವು ಅನುಭೋಗಿಸುವಾಗ ಮತ್ತು ಈ ರೀತಿ ತುಂಬ ಸೂಕ್ಷ್ಮವಾಗಿದೆ ಇದು. ಇಲ್ಲಿ ಇವು ಇಷ್ಟು ಇಂಪಾರ್ಟೆಂಟ್, ಇಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಪ್ರತ್ಯಯಗಳು ಅದನ್ನು ವಿಷಯಗೊಳಿಸಬೇಕೆಂದು ಹೊರಟ್ರೆ ಕೂಡಲೇ ಆ ಪರಮಾರ್ಥದಲ್ಲಿಯೇ ಬೆರೆತು ಹೋಗುವುದೆಂದು ಹಿಂದೆ ವಿವರಿಸಿರ್ತೇವೆ. ನೋಡ್ರಿ, ಅಲ್ಲಿ 135 ಅದನ್ನೇ ಅವ್ರ ಸ್ವಾಮಿಗಳು ಹಾಕಿರೋದಲ್ಲಿ. 135ರಲ್ಲಿ ಅರಿವಿನ ಸ್ವರೂಪ ಬಂದಾಗ ಅದ್ರ ಬಗ್ಗೆ ಹೇಳಿದ್ದೆ ನಾನು. ಇದನ್ನೇ ಅವರು ಹೇಳೋದು. ಗಾಢ ನಿದ್ರೆ ಅನುಭವವನ್ನು ತಂದು ಎಚ್ಚರದಲ್ಲಿ ಈ ಮನಸ್ಸಿನ ಮುಂದೆ ಅದನ್ನು ನೆನಪು ಇಟ್ಕೋಬೇಕು, ಸ್ಮೃತಿ ಇಟ್ಕೊಂಡಾಗ ಅದನ್ನೇ ಏಕಾಗ್ರತೆಯಿಂದ ಗಮನಿಸ್ತಾ ಇದ್ದರೆ ಅನುಭವವನ್ನು, ಮನಸ್ಸು ತನವನ್ನು ಬಿಟ್ಟುಬಿಡುತ್ತೆ. ಅಷ್ಟು ಸುಲಭ ಅಲ್ಲ. ಎಷ್ಟು ಜನ್ಮಗಳ ಸಾಧನೆನೋ, ಅದೆಷ್ಟು ವರ್ಷಗಳ ಸಾಧನೆನೋ ಬಿಟ್ಟಾಗ ನೀವು ಆತ್ಮನಾಗಿರ್ತೀರ. ಭಗವತ್ಪಾದರು ಹೇಳೋದು, 1 ಸೆಕೆಂಡ್ ನೀವು ಅಲ್ಲಿ ಮನಸ್ಸು ಬಿಟ್ಟು ಅಲ್ಲಿ ಇದ್ದರೆ ಸಾಕೇನು, ದಿನಗಟ್ಟಲೆ ಸಮಾಧಿ ಥರ, ವರ್ಷಗಟ್ಟಲೆ, ತಿಂಗಳಗಟ್ಟಲೆ ಏನೂ ಬೇಡ. ಅಲ್ಲ, ಹಗ್ಗ ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟೊತ್ತಾಗಬೇಕು, ಏನು ಗಂಟೆಗಟ್ಟಲೆ ಆಗಬೇಕೇನು? ಟಾರ್ಚ್ ಹಾಕಿ ತೋರಿಸಿರ್ತೀನಿ, ಅಥವಾ ಹಗ್ಗ ಇಷ್ಟು ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಅಲ್ಲಿಗೆ ಅನುಭವಾನುಸಾರವಾಗಿ ನೋಡಿಕೊಂಡು ಪರಮಾರ್ಥ, ಆತ್ಮ, ಸತ್ಯ, ಜ್ಞಾನ, ಆನಂದ ಇವೆಲ್ಲವೂ ಒಂದೇ ಅದ್ವಿತೀಯ ವಸ್ತು, ಇಷ್ಟು ಸಾಕು. ಪರಮಾರ್ಥ ದೃಷ್ಟಿಯಿಂದ ಪರಮಾರ್ಥದ ವರ್ಣನೆ 180ನೇದು. ಅದು ಸ್ವಲ್ಪ ಇದೆ, ಮಾಡಬೇಡ, ಮುಂದಕ್ಕೆ ಹೋಗೋಣ. ಪರಮಾರ್ಥ ದೃಷ್ಟಿಯಿಂದ ಪರಮಾರ್ಥದ ವರ್ಣನೆ, ಅದನ್ನು ಹೇಗೆ ತಿಳಿಸ್ಕೊಡ್ತೀರಾ ಅಂತ ಕೇಳಿದಾಗ ಇದಲ್ಲ ಅಂತಲೇ ತಿಳಿಸ್ಕೊಡ್ಬೇಕು ಅಂತಲೇ ಹೇಳ್ತಾರೆ. ಇದಕ್ಕಿಂತ ಬೇರೆ ಉಪಾಯ ಏನಾದರೂ ಇದೆಯಾ ಅಂತಂದರೆ ಇಲ್ಲ. ಇದೆಲ್ಲ ಅಂದರೆ ಅರ್ಥ ಏನು? ಯಾವುದನ್ನು ಹೇಳ್ತಾ ಇದ್ದಾರೆ ಅವರು? ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿರ್ತಾನೆ, ಯಾವುದಲ್ಲ. ಕನಸಿನಲ್ಲಿ ಭಿಕ್ಷುಕ ಆಗಿರ್ತಾನೆ, ಅವನಲ್ಲ ಅಂತ. ಕೊನೆಗೆ ಏನಪ್ಪ ಇದರ ಅರ್ಥ ಅಂದರೆ ಅನಾತ್ಮಗಳನ್ನ ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಆತ್ಮನಾಗಿ ಉಳ್ಕೊಂಡ್ಮೇಲೆ ಮತ್ತೆ ಅವನ ಪ್ರಶ್ನೆ ಕೇಳೋದೇ ಇಲ್ಲ ಅಲ್ಲಿ.
ಯಾವಾಗ ಆತ್ಮನ ಕಂಡ್ಕೊತಾನೋ ಅವಾಗ ಪ್ರಶ್ನೆ ಅಲ್ಲ ಬಂತು, ಒಟ್ಟಿನೆಲ್ಲ ಅನಾತ್ಮ ಅಂದ್ಬಿಡೋದು. ಅದಕ್ಕೆ ಟು ನೋ ದಿ ಸೆಲ್ಫ್ ಈಸ್ ಟು ಬಿ ದಿ ಸೆಲ್ಫ್, ಟು ಬಿ ದಿ ಸೆಲ್ಫ್ ಈಸ್ ಟು ಸೀಸ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ನಾನ್ ಸೆಲ್ಫ್. ಅನಾತ್ಮವನ್ನು ಬಿಡೋದಕ್ಕೇ ಇವೆಲ್ಲ ಪ್ರಯತ್ನ. ಯಾಕೆ ಅಂತಂದರೆ, ಯಾಕೆ ಹೇಳ್ರಿ, ಆತ್ಮನು ಸ್ವತಃ ಸಿದ್ಧ. ಆತ್ಮನ ಯಾರು ಕೊಡಬೇಕಾಗಿಲ್ಲ, ಈಸ್ಕೋಬೇಕಾಗಿಲ್ಲ, ತಂದು ಕೊಡಬೇಕಾಗಿಲ್ಲ. ಶಾಸ್ತ್ರ ಜ್ಞಾಪಕ ಮಾತ್ರ. ಮತ್ತು ಏನು ಮಾಡಬೇಕು? ಯಾವುದು ಅಲ್ವೋ ಅದನ್ನು ತೆಗೆದಾಕಿದ್ರೆ ಆಯಿತು. ಅಲ್ಲಿ ಅಕ್ಕಿ ಕಾಳು ಇದೆ, ಕಲ್ಲು ತೆಗೆದಾಕಿದ್ರೆ ಆಯಿತು, ಅಕ್ಕಿ ಕಾಳೇ ಇರೋದು. ಇಲ್ಲೇನಾಗಿದೆ ಅಂದರೆ, ಅಲ್ಲಿ ಕಲ್ಲುಗಳು ಕಡಿಮೆ ಇರುತ್ತೆ, ಅಕ್ಕಿ ಕಾಳು ಜಾಸ್ತಿ ಇರುತ್ತೆ. ಈ ಆತ್ಮನು ಒಬ್ಬನೇ, ಆ ಅನಾತ್ಮಗಳು ಬೇಕಾದಷ್ಟಿರುತ್ತೆ, ಅವುಗಳನ್ನ ತೆಗೆದಾಕ್ತಾ ಬರಬೇಕು. ಇಷ್ಟು ವ್ಯತ್ಯಾಸ ಇರುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಅವನು ನಿತ್ಯ ನಿರವಸ್ಥ, ಅವಸ್ಥೆಗಳೇ ಇಲ್ಲ ಅವನಿಗೆ. ತುರಿಯವೆಂಬುದು 4ನೇ ಅವಸ್ಥೆ ಎಂದು, ಅದೇ ಸಮಾಧಿ ಎಂದು. ಅದಕ್ಕೆ ನೋಡ್ರಿ, ಇಲ್ಲಿ 4ನೇ ಅವಸ್ಥೆ, ಅದನ್ನು ಅದಕ್ಕೋಸ್ಕರನೇ ತುರಿಯನ 4ನೇ ಅವಸ್ಥೆ ಅಂತ ಮಾಡ್ಕೊಂಡು ಇವರು ಅದು ಬರಬೇಕು ಅಂತ ಹೇಳಿ ಸಮಾಧಿಗೆ ಹೇಳಿಕೊಂಡು ಇವರು ಈ ರೀತಿ ತಪ್ಪು ಅಭಿಪ್ರಾಯ ಮಾಡ್ತಾರೆ ಅಷ್ಟೇ ಹೊರತು ಪ್ರಪಂಚದ ಸತ್ಯ ಮಿಥ್ಯತ್ವಾದಿಗಳಿಗೆ ದೃಷ್ಟಿಭೇದದಿಂದ ಅವಿರೋಧ. ಪ್ರಪಂಚದ ಸತ್ಯ ಮಿಥ್ಯತ್ವಗಳಿಗೆ ನೋಡಿದಾಗ ನಮಗೆ ಎಚ್ಚರವೆಂಬ ಅವಸ್ಥೆ ಇದೆ ಎಂಬುದು ಸುಳ್ಳಾಗುವುದರಿಂದ ಹಿಂದೆ ಇಂಥ ಎಚ್ಚರಗಳು ಅನೇಕವಾಗಿದೆ. ಇವಾಗ ಎಲ್ಲವೂ ಭ್ರಾಂತಿ. ಯಾವ್ಯಾವುದು ಭ್ರಾಂತಿ ಅಂತ ಅಂದರೆ, ಪ್ರಪಂಚದಲ್ಲಿ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಇದು ನಮಗೆ ಗೊತ್ತಿದೆ. ಇರೋದು ಒಂದೇ ಅದ್ವೈತ ತತ್ವ. ಇಲ್ಲಿ ಯಾವ್ಯಾವುದು ಅನಾತ್ಮ ಅಂತ ಸುಮ್ಮನೆ ಒಂದು ಕಡೆಯಿಂದ ತೋರಿಸ್ಕೊಂಡ್ಬರ್ತಾರೆ. ಹೀಗೆ ಸೊ ಅಲ್ಲಿಗೆ ಏನು ತೋರಿಸ್ತಾರೆ? ಎಚ್ಚರ. ಏನಪ್ಪ ಅದು? ಅನಾತ್ಮನ ಆತ್ಮನ ಎಚ್ಚರ ಅನಾತ್ಮ ಅಷ್ಟೇ. ಅದು ಭ್ರಾಂತಿ, ಹುಸಿ ತೋರಿಕೆ. ಎಚ್ಚರ ಕನಸು ಭ್ರಾಂತಿ. ಇನ್ನು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನು ಭ್ರಾಂತಿ. ಹಿಂಗೆಲ್ಲ ಹೇಳ್ಕೊಳ್ತಾ ಬರ್ತಾರೆ. ಆಯಿತು, ಈಗ ಆ ಅವಸ್ಥೆ ಭ್ರಾಂತಿ. ಎಚ್ಚರದ ಅವಸ್ಥೆಯಲ್ಲಿರೋ ಅಂಥ ಈ ಆಧ್ಯಾತ್ಮಿಕ ಪ್ರಪಂಚ, ಜನಕ ಮಹಾರಾಜ ಏನು ಅಂತ ಕೇಳಿದ್ರೆ ಭ್ರಾಂತಿ. ಅದಾದಮೇಲೆ ಇನ್ನು ಆದಿಭೌತಿಕ 84 ಲಕ್ಷ ಜೀವರಾಶಿಗಳು, ಏನದು? ಭ್ರಾಂತಿ. ಅಂದರೆ ಇಲ್ಲ ಅಂತ ಅಷ್ಟೇ. ಆದಿದೈವಿಕ ಏನು? ಇಲ್ಲ. ಕಾಲದೇಶ ಅದಕ್ಕೆ ನಾವು ಹೋಲ್ಸೇಲಾಗಿ ಹೇಳ್ಬಿಡ್ತೀವಿ, ಅರ್ಧ ಡಜನ್ ಅನಾತ್ಮ ಮುಗಿದೋಯ್ತು. ಇಲ್ಲ. ಯಾವಾಗಿದಿಲ್ವೋ ಇನ್ನು ಮಿಕ್ಕಿರೋದು ಎಲ್ಲಿರುತ್ತೆ? ಇಲ್ಲಿ ಸತ್ತ ಮೇಲೆ ಅಲ್ಲಿ ಸ್ವರ್ಗ ನರಕ, ಮತ್ತು ಕರ್ಮ ಥಿಯರಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಇವೆಲ್ಲ ಎಲ್ಲಿರುತ್ತೆ ಅಂತಾರೆ. ಇರೋದಿಲ್ಲ. ಹೋಗಲಿ, ಇನ್ನು ಕರ್ತೃತ್ವ ಭೋಕ್ತೃತ್ವ ಇರುತ್ತಾ? ಪ್ರಶ್ನೆ. ಕರ್ತೃತ್ವ ಭೋಕ್ತೃತ್ವ ಯಾರಾದರೂ ಇರೋದಿಲ್ಲ. ಈ ಕರ್ತೃತ್ವ ಭೋಕ್ತೃತ್ವದ ಬಗ್ಗೆ ಸ್ವಲ್ಪ ಯಾರಾದರೂ ಹೇಳಿ. ಇವಾಗ ಏನಾದ್ರೂ ತಿನ್ನೋದು, ಮಾಡೋದು, ಕರ್ತೃ ನಾನೇ ತಗೊಳ್ಳೋದು, ಅದನ್ನ ಭೋಕ್ತೃ ಅನುಭವಿಸೋದು ಭೋಕ್ತೃತ್ವ. ಪ್ರಮಾತೃತ್ವ ನಾನೇ ಮಾಡಿದ್ದದನ್ನ ಅಂತ ಹೇಳ್ತೀವಲ್ಲ, ಅದು ಪ್ರಮಾತೃತ್ವ. ಸೊ ವ್ಯವಹಾರ ಮಾಡೋದಕ್ಕೆ ಇವು ಇರಲೇಬೇಕು. ಇದಕ್ಕೆ ಪ್ರಮಾತೃ ಅಂತ ಕರೀತಾರೆ. ಪ್ರಮಾತೃ ಅಂದರೆ 3: ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ನನಗೆ ಜ್ಞಾನ ಆಯಿತು, ನಾನೇ ನೋಡಿದ್ದು, ನಾನೇ ಮಾಡಿದ್ದು, ನಾನೇ ಅನುಭವಿಸಿದ್ದು, ಈ 3. ಸೊ ಈ 3 ಏನಿದು? ಆತ್ಮನ ಅನಾತ್ಮನ? ಅನಾತ್ಮ ನಮಗೆ ಗೊತ್ತಿದೆ. ಇದು ಹೇಗೆ ಸೃಷ್ಟಿಯಾಯಿತು? ಹೇಗೆ ಸೃಷ್ಟಿಯಾಗುತ್ತೆ? ಇದು ಇಂಪಾರ್ಟೆಂಟ್. ಇಲ್ಲಿ ನಾನು ಅಂತ ಬಂತಲ್ಲ ಸರ್. ಕರೆಕ್ಟ್. ಪ್ರಮಾತೃತ್ವ ಹೇಗೆ, ಯಾವಾಗ, ಯಾತ್ರಿಂದ, ಯಾತಕ್ಕೆ ಆಯ್ತು? ಯಾವಾಗ ಇಲ್ಲ, ಅನಾದಿ ಅನಂತ. ಸರಿ. ಸೊ ಹೇಳಿ
ನಿಮ್ಗೇನೇನು ಗೊತ್ತಿದೆಯೋ ಹೇಳಿ, ಯಾರ್ಯಾರು ಏನೇನು ಗೊತ್ತಿದೆಯೋ ಹೇಳಿ. ಅವಾಗ ಈಗ ಬಂತು ಗೊತ್ತಿಲ್ಲ ಸರ್. ಒಂದ್ ಅದೇ. ಸಣ್ಣ ಮಗುಗೆ ಗೊತ್ತಾಗುತ್ತೆ, ಗೊಂಬೆ ಕಿತ್ಕೊಳಕ್ ಹೋದ್ರೆ ನಂದು ಅನ್ನುತ್ತೆ. ಎಲ್ಲಿಂದ ಬಂತು, ಹೆಂಗ್ ಶುರು ಆಯ್ತು ಗೊತ್ತಿಲ್ಲ ಸರ್ ಇದು. 1 ವರ್ಷದವರೆಗೂ ನಾನು ಅಂತ ಅನ್ನೋದು ಇರೋದಿಲ್ಲ. ಅದಕ್ಕೆ ಆ ಮಗುಗೆ ಕೆಲವ್ರಿಗೆ 1 ವರ್ಷದವರೆಗೂ ನಾನು ನಾನು ಅಂತ ಅನ್ಸೋದು ಇಲ್ಲ. ಅವ್ರಿಗೆ ನಾವು ಹೇಳ್ಕೊಡ್ಬೇಕು, ಇದು ನಾನು ನಾನು ನನ್ನದು, ಕಿವಿ ನಂದು, ಇವೆಲ್ಲ ಹೇಳ್ಕೊಡ್ಬೇಕು. ಹೀಗೆ ಈಗ ಗಾಢನಿದ್ರೆಯಲ್ಲಿ ಇವು ಇರುತ್ತಾ? ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಇರೋಲ್ಲ. ಗಾಢನಿದ್ರೆಯಲ್ಲಿ ಬರೀ ಆತ್ಮ ಇರ್ತಾನೆ ಅಂತ ಇಷ್ಟೊತ್ತು ನೋಡಿದ್ವಿ. ಈಗ ನಾನು ಎದ್ದಿದ ತಕ್ಷಣ ಅಥವಾ ಹುಟ್ಟಿದ ತಕ್ಷಣ ಅಥವಾ ಪ್ರಳಯ ಆಗಿ ಮತ್ತೆ ಸೃಷ್ಟಿಯಾಗಿದ ತಕ್ಷಣ ಯಾವುದೇ ಆಗ್ಬೋದು. ಸಮಾಧಿಯಿಂದ ಹೊರಗಡೆ ಬಂದಿದ್ದ ತಕ್ಷಣ, ಅನಾಸ್ತಿಷೆಯಿಂದ ಹೊರಗಡೆ ಬಂದಿದ್ದ ತಕ್ಷಣ ಎಲ್ಲ ಸಂದರ್ಭಗಳಲ್ಲೂ ಗಾಢನಿದ್ರೆ ಅಂತ ತಗೊಳ್ರಿ, ಮಿಕ್ಕಿರೋದೆಲ್ಲ ಹೊಂದ್ಕೊಂಡ್ಬಿಡ್ತಾರೆ. ಗಾಢನಿದ್ರೆಯಲ್ಲಿ ಬರೀ ಆತ್ಮನಾಗಿರ್ತೀವಿ, ಅಲ್ಲಿ ಇವು ಯಾವುದೂ ಇಲ್ಲ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ನಾನು ನನ್ನದು ಕಲಬೆರಕೆ ಆಗುತ್ತೆ. ಇಲ್ಲಿ ನಾನು ಅಂದರೆ ಯಾವುದು? ಈ ಶರೀರ ಆಧ್ಯಾತ್ಮಿಕ. ನಾನು ಅಂದರೆ ಆಧ್ಯಾತ್ಮಿಕ ಅಲ್ಲ, ಆತ್ಮ. ಆತ್ಮ. ಆತ್ಮ ನನ್ನದು ಅಂತಂದರೆ ಈ ಜೀವಪ್ಪಿಂದ ಹಿಡಿದು 19 ಮುಖಗಳು ನನ್ನದು. ಹಾಗೆ ನಾನು ನನ್ನದು. ಇದನ್ನು ಆತ್ಮ ಅನಾತ್ಮ ಅಂತಲೂ ಕರಿತೀವಿ. ನಾನು ಅಂತಂದರೆ ನಿಜವಾದ ನಾನು, ನನ್ನದು ಅಂತಂದರೆ ಅನಾತ್ಮ. ಅದು ಗೊತ್ತಿದೆ ನಮಗೆ. ಆದ್ದರಿಂದ ನಾನು ನನ್ನದು. ಅದಕ್ಕೆ ಅವ್ರನ್ನ ಕೇಳಿದಾಗ ಮನೆ ನನ್ನದು, ಕನ್ನಡಕ ನಂದು, ಹೆಂಡತಿ ನಂದು, ಶರೀರ ನಂದು, ಕಾಲುಗಳು ಕೈಗಳು ನಂದು, ಇಂದ್ರಿಯಗಳು ನಂದು, ಅಂತಃಕರಣ ನಂದು ಅಂತಾರೆ. ತಿರ್ಗ ಬಂದಿದ್ಯಾರ್ರಿ ಅಂದರೆ ನಾನೇ ಅಂತಾರೆ. ಕರ್ಮೇಂದ್ರಿಯಗಳಲ್ಲಿ ಎಲ್ಲ ನಾನು 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 ಅಂತಾರೆ. ಆದ್ದರಿಂದ ನಾನು ನನ್ನದು ಕಲಬೆರಕೆ ಆಗುತ್ತೆ. ಇದಕ್ಕೆ ಆತ್ಮ ಅನಾತ್ಮ. ಮತ್ತು ಅದಕ್ಕೇನಂತಾರೆ? ಉಸ್ಮತ್ ಪ್ರತ್ಯಯ ಗೋಚರಹೋ ಅಸ್ಮತ್ ಪ್ರತ್ಯಯ ಗೋಚರಹೋ ನೈಸರ್ಗಿಕ, ಇವೆಲ್ಲ ಹೇಳ್ಬಿಡ್ತಾರಲ್ಲ, ಆ ಥರ ಕಲಬೆರಕೆ ಆಗುತ್ತೆ ಇವೆರಡು. ಎಲ್ಲಿ? ಮಲಗಿದ್ದು ಎದ್ದರೆ, ಸತ್ತರೆ, ಹುಟ್ಟಿದ್ರೆ, ಪ್ರಳಯ ಆಗಿ ಮತ್ತೆ ಸೃಷ್ಟಿ ಆದರೆ, ಸಮಾಧಿಯಿಂದ ಹೊರಗಡೆ ಬಂದರೆ ಎಲ್ಲ ಅಷ್ಟೇ. ಆವಾಗ ಅಲ್ಲಿವರೆಗೂ ನಾವು ನಿದ್ದೆಯಲ್ಲಿದ್ದಾಗ ಇರೋಲ್ಲ, ಅದೃಶ್ಯ ಪ್ರಪಂಚದಲ್ಲಿ ಇರೋಲ್ಲ ಇದು. ಹೀಗೆ ಸೊ ಇದು ಯಾವಾಗ ಫಸ್ಟ್ ಸೃಷ್ಟಿ ಆಯಿತೋ ಇನ್ನು ಶುರುವಾಯಿತು ಸಂಸಾರ ಅಂತಾರೆ. ಅಲ್ಲಿಂದ ಇಷ್ಟು. ಅದಕ್ಕೋಸ್ಕರ ಅದರ ವಿಚಾರ ಎಷ್ಟು ತಿಳ್ಕೊಂಡ್ರೆ ಸಾಕು. ಸೊ ನಾನು ಯಾವಾಗ ಆತ್ಮನಲ್ಲಿ ನಿಂತ್ಕೊತೇನೋ ಇಮಿಡಿಯೇಟಾಗಿ ಈ ಪ್ರಮಾತೃತ್ವ ನನ್ನ ನಿಜವಾಗ್ಲೂ ನಾನು ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ತೋರ್ತಾ ಇರುತ್ತೆ, ತೋರಿದ್ರೆ ತಪ್ಪಿಲ್ಲ. ಅಲ್ಲ, ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿದ ತಕ್ಷಣ ಇದೇನು ಸತ್ತೋಗ್ಬೇಕಾ ನನ್ನ ಪ್ರಶ್ನೆ. ಈಗ ನನಗೆ ಆತ್ಮತತ್ವದಲ್ಲಿ ನಿಂತೆ, ನಾನೇನು ಸಾಯ್ಬೇಕಾ? ಕಾಡ್ತಾ ಇರುತ್ತಲ್ಲ ಸ್ವಾಮಿ ಶರೀರ. ನಿಮಗೆ ಹಗ್ಗ ಅಂತ ಗೊತ್ತಾದ ಮೇಲೆ ಹಾವು ತೋರ್ತಾ ಇದ್ದರೆ ಏನು ಮಾಡ್ತೀರಾ? ಅಲ್ಲಿ ಅದಕ್ಕೆ ಎಕ್ಸಾಂಪಲ್ ತಗೋಬಾರ್ದು, ಅಷ್ಟಕ್ಕೆ ಮಾತ್ರ ತಗೋಬೇಕು. ಮತ್ತು ಯಾವ ಎಕ್ಸಾಂಪಲ್ ತಗೋಬೇಕು? ಚಿನ್ನ, ಒಡವೆಗಳು. ನಿಮಗೆ ಚಿನ್ನ ಅಂತ ಗುರುತಿಸ್ದಾಗಲೂ, ಒಡವೆ ಇದ್ದಾಗಲೂ ಚಿನ್ನ ಅಂತ ಗುರುತಿಸ್ಬೇಕು. ನಾನು ಈ ಶರೀರ ಇದ್ದಾಗಲೂ ಆತ್ಮನ ಗುರುತಿಸ್ದಾಗ ತೋರಿದ್ರೆ ನನಗೇನು ನಷ್ಟ ಇಲ್ಲ. ಆದರೆ ಅದು ಅನಾತ್ಮ ಅಥವಾ ಅದು ಹುಸಿ ತೋರಿಕೆ, ಅದು ಸತ್ಯವಲ್ಲ ಅನ್ನೋದನ್ನ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಆವಾಗ ನನಗೆ ಭಯ ಇಲ್ಲ. ಹಾಗೆ ತಗೋಬೇಕಾಗುತ್ತೆ ಅದು. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿ ಏನಾಯಿತು? ಇದಕ್ಕೆ ನೋಡ್ರಿ, ಅವಿದ್ಯಾಕಲ್ಪಿತವಾದ ವ್ಯವಹಾರ ದೃಷ್ಟಿಯಿಂದ ಮಾತ್ರವೇ ಇವುಗಳಿಗೆ ಬೆಲೆ ಇಷ್ಟು ಅಂತ ಹೇಳ್ತಾರೆ. ಇಷ್ಟು ನಮ್ಗೆ ಅರ್ಥ ಆಯ್ತು. ಇವಾಗ ಮುಂದಕ್ಕೆ ಹೋಗೋಣ. ಆದರೆ ಪರಮಾರ್ಥ ದೃಷ್ಟಿಯಿಂದ ಯಾವುವು ಇಲ್ಲವೆಂದ ಮಾತ್ರದಿಂದ ವ್ಯವಹಾರದಲ್ಲಿ ಇವುಗಳು ಯಾವುವು ತೋರದೇ ಹೋಗುವುದಿಲ್ಲ. ತೋರುತ್ತೆ, ತೋರ್ಕೊಳ್ಳಿ.
ಇದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ಅದು ಪಾರಮಾರ್ಥಿಕ ಸತ್ಯ. ಮತ್ತೇನಾಗುತ್ತೆ, ಇವು ನಾಶವಾಗಬೇಕಾ? ಅದಕ್ಕೆ ಕೆಲವರು ತಪ್ಪಾಗಿ ತಿಳ್ಕೊಂಡು ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಮೋಕ್ಷ ಆಗಬೇಕಾದ್ರೆ ನೀನು ಸತ್ತ ಮೇಲೆ ಮೋಕ್ಷ ಆಗುತ್ತೆ ಅಂತಾರೆ. ಅದಕ್ಕೆ ಸದ್ಯೋ ಮುಕ್ತಿ ಅಲ್ಲ, ಅದಕ್ಕೆ ವಿದೇಹ ಮುಕ್ತಿ, ನೀನು ಸತ್ತ ಮೇಲೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಸರಿಯಾ? ಅದಾದಮೇಲೆ ಪ್ರಾರಬ್ಧ ಕರ್ಮ ಇರುತ್ತೆ, ಪ್ರಾರಬ್ಧ ಕರ್ಮ ತೀರಿಸ್ಕೋಬೇಕಲ್ವೋ, ಹಿಂಗೆಲ್ಲ ಹೇಳ್ತಾರೆ. ಸರಿಯಾ ಅಂತ ಕೇಳ್ತಾ ಇದ್ದೀನಿ. ಪ್ರಾರಬ್ಧ ಕರ್ಮ ಯಾರಿಗಿರುತ್ತೆ? ಇಲ್ಲ ಸರ್, ಪ್ರಾರಬ್ಧ ಇಲ್ಲೇ ಇಲ್ಲ. ಪ್ರಾರಬ್ಧ ಅಂತ ಹೇಳೋದು ನಮ್ಮ ಪ್ರಾರಬ್ಧ ಅಂತ ಹೇಳ್ತಾ ಇರ್ತಾರೆ ಕುಲಕರ್ಣಿ ಸಾಹೇಬ್ರು ಅಂತ ಹೇಳಿ. ಬ್ರಹ್ಮಜ್ಞಾನಿಗೆ ಪ್ರಾರಬ್ಧ ಇದೆ ಅಂತ ಅನ್ನೋದು ನಮ್ಮ ಪ್ರಾರಬ್ಧ. ಆದ್ದರಿಂದ ಅಲ್ಲ, ಇಲ್ಲಿ ಎಷ್ಟು ಹಾಸ್ಯವಾಗಿದೆ ನೋಡ್ರಿ. ಕಂಡ್ಕೊತೀವಂತೆ, ಕಂಡ್ಕೊಂಡ್ರು ಪೂರ್ತಿ ಆಗಿರೋಲ್ವಂತೆ, ಅವನು ಸಾಯೋವರೆಗೂ ಅದರ ಅರ್ಥ ಎಂಥದ್ದು? ಈಗ ನಾನು ಹಗ್ಗವನ್ನು ಕಂಡೆ, ಇರಲಿ ಸ್ವಾಮಿ, ಇನ್ನೂ ಪೂರ್ತಿ ಹಗ್ಗದ ಜ್ಞಾನ ಆಗಲಿಲ್ಲ, ಹಾವು ಸಾಯಬೇಕು ಅಂತ ಅವನಾದರೂ ಹೇಳ್ತಾನೆ. ಹಾವೇ ಇಲ್ಲ ಅಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಕಂಡು ಇದ್ದಿದ್ದ ತಕ್ಷಣ ನಮಗೆ ಒಡವೆ ಕಾಣ್ತಾ ಇರುತ್ತೆ, ಮಡಕೆ ಕೊಡ್ಕೆ ಕಾಣ್ತಾ ಇರುತ್ತೆ, ಪ್ರಪಂಚ ಕಾಣ್ತಾ ಇರುತ್ತೆ. ಪ್ರಪಂಚ ಪ್ರವಿಳಿಯ ಮಾಡ್ಕೊಳ್ಳೋದಾಗಲಿ ಅಥವಾ ನಾನು ಸಾಯಬೇಕು ಅಂತ ಅನ್ನೋದಾಗಲಿ, ಆದಿ ಭೌತಿಕ ಸಾಯಬೇಕು, ಇವೆಲ್ಲ ಆಗದೇ ಇರೋ ಕೆಲಸ. ಮತ್ತು ಅದಕ್ಕೆ ಈ ಥರ ಎಲ್ಲ ತಪ್ಪು ವ್ಯವಹಾರ ಮಾಡಿಕೊಂಡು ಅವರು ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ನಮಗೆ ಆಯಿತು. ಓಕೆ, ಒಟ್ಟಿನಲ್ಲಿ ಅದು ಕೊನೆಗೆ ನಮಗೇನಾಗಬೇಕು ಅಂತಂದರೆ ಅದು ಸತ್ಯವಲ್ಲ ಅಂತ ನಿಶ್ಚಯ ಆಗಿಬಿಟ್ರೆ ಸಾಕು, ಮಿಕ್ಕಿರೋದು ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅದು ಸ್ವಾಮಿಗಳು ಇಲ್ಲೂ ಬರೀತಾರೆ. ಈ ಬ್ರಹ್ಮಸತ್ಯ ಜಗತ್ತು ಮಿಥ್ಯ ಅಂತ ಹೇಳಿದಾಗ ಆ ಜಗತ್ತು ಅನ್ನೋದಿತ್ತಲ್ಲ, ಅವಸ್ಥೆ ಒಳಗಡೆ ಅರ್ಥ ಡಸನ್, ಅದು ಇದ್ದಿದ್ದು ಇಲ್ಲ ಅಂತಾಗುತ್ತಾ ಹೇಗೆ ಅಂತ ಕೇಳಿದಾಗ, ಹಿಂದಿಲ್ಲ, ಈಗಿಲ್ಲ, ಮುಂದಿರೋದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದು ಹಾವು ಹಗ್ಗಕ್ಕೂ ಕೂಡ ನಾವು ಹೋಲಿಸ್ಕೊಂಡು ಬೇಕಾದಷ್ಟು ಸಲ ನಾವು ನೋಡಿದ್ದೀವಿ. ಆದ್ದರಿಂದ ಇಲ್ಲಿ ನೋಡಿ ಸ್ವಾಮಿಗಳು ಬರೀತಾರೆ, ಜೀವನ್ಮುಕ್ತನು ಮಿಕ್ಕವರಂತೆ ವ್ಯವಹಾರ ಮಾಡುತ್ತಾ ಸರ್ವರಿಗೂ, ಇದು ಇಂಪಾರ್ಟೆಂಟು, ಉಪಕಾರಿಯಾಗಿರ್ತಾನೆ. ಇಲ್ಲದ್ರೆ ಅವನು ಜೀವನ್ಮುಕ್ತಿ ಅಂತ ಹೆಂಗೆ ಹೇಳ್ತೀರ? ಅವನು ಅದಕ್ಕೋಸ್ಕರ ಅವನು ಉಪಕಾರಿಯಾಗಿರ್ಬೇಕು. ಯಾಕೆ ಉಪಕಾರಿಯಾಗಿರ್ತ? ಅವನಿಗೋಸ್ಕರ ಏನು ಮಾಡ್ಕೊಳ್ಳೋದಿಲ್ಲ. ಯಾಕೆ? ಅವನ ಆನಂದವನ್ನೇ ಪಡೆದ ಮೇಲೆ ಅವನಿಗೋಸ್ಕರ ಏನು ಬೇಕಾಗಿದೆ? ಅದಕ್ಕೋಸ್ಕರ ಅವನು ಏನು ಮಾಡಿದ್ರು ಉಪಕಾರನೇ ಮಾಡ್ತಾನೆ. ಅಂದರೆ ಪರಮಾರ್ಥ ದೃಷ್ಟಿಯಿಂದ ಬಂದ ಮೋಕ್ಷಗಳಿಲ್ಲ, ಇವೆಲ್ಲ ಹೇಳ್ತಾರೆ. ಗುರು ಶಿಷ್ಯ ಇವೆಲ್ಲ ನಮಗೆ ಗೊತ್ತೇ ಇದೆ. ಆದ್ದರಿಂದ ಈಗ ಉಪನಿಷತ್ತುಗಳ ಪರಮ ಉಪದೇಶ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಸ್ವಲ್ಪ ಹೇಳ್ತಾ ಇದ್ದಾರೆ. ಇಲ್ಲಿ ಪರಮಾರ್ಥ ಚಿಂತಾಮಣಿಯಲ್ಲಿ ನಾನು ಓದ್ತೀನಿ, ನೀವು ಇದರ ಅರ್ಥ. ಈವರೆಗೂ ನಾವು ವೇದಾಂತದ ಸಿದ್ಧಾಂತವನ್ನು ಮಾತ್ರ ಪ್ರಸ್ತಾಪಿಸಿರುತ್ತೇವೆ. ವೇದಾಂತವು ವೇದದಲ್ಲಿ ಒಂದು ಭಾಗವಾದ ಉಪನಿಷತ್ತುಗಳಲ್ಲಿ ಉಪದೇಶಿಸಿರುವ ಸಿದ್ಧಾಂತವಾಗಿರುತ್ತೆ. ನಾವು ಈ ಗ್ರಂಥದ ಮೊದಲನೇ ಪ್ರಕಾಶದಲ್ಲಿ ಹೇಳಿರುವಂತೆ ಉಪನಿಷತ್ತುಗಳಲ್ಲಿ ಪರಮಾರ್ಥದ ಸ್ವರೂಪವನ್ನು ತಿಳಿಸುವ ಜ್ಞಾನ ಭಾಗವೇ ಅಲ್ಲದೆ ವೈದಿಕ ಮತದ ವಿಚಾರಗಳನ್ನು ಹೇರಳವಾಗಿ ತಿಳಿಸಿರುತ್ತದೆ. ಉಪನಿಷತ್ತುಗಳಲ್ಲಿ ಮತ್ತು ಜ್ಞಾನ ಭಾಗವೇ ಅಲ್ಲದೆ ವೈದಿಕ ಮತದ ವಿಚಾರಗಳನ್ನು ಹೇರಳವಾಗಿ ತಿಳಿಸಿರುತ್ತೆ. ಕರ್ಮ, ಉಪಾಸನೆ, ಸೃಷ್ಟಿ, ಪ್ರಳಯ. ಏನು ಅರ್ಥ ಆಯ್ತು ನಿಮ್ಗೆ ಇದರಲ್ಲಿ? ಯಾರಿಗಾದರೂ? ಇವಾಗ ಗುರುಗಳು ಹೇಳಿರೋದು ಜ್ಞಾನಕಾಂಡದ ವಿಚಾರವಾಗಿ, ಅದರಲ್ಲಿ ಆ ವೇದದ ಭಾಗದಲ್ಲಿ ಇನ್ನು ಉಪಾಸನೆ, ಕರ್ಮ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾರ್ಥ ಚಿಂತಾಮಣಿಯಲ್ಲಿ ಇದು ವಸ್ತುತಂತ್ರವಾದ ಸಾಧನೆ. ಇಲ್ಲಿ ಕರ್ಮಕಾಂಡ, ಉಪಾಸನಕಾಂಡ ಹೇಳಿಲ್ಲ ಅಂತ ಸ್ವಾಮಿಗಳು ಬರೀತಾ ಇದ್ದಾರೆ. ಈ ಸಿದ್ಧಾಂತ ಭಾಗವನ್ನು ಮಾತ್ರ ತಗೊಂಡಿದೆ ಅಂತ. ಬೇರೆ ಮತ್ತು ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಗಳಲ್ಲಿ ಎರಡನ್ನೂ ಹೇಳ್ತಾರೆ. ಪರಾವಿದ್ಯೆ, ಅಪರಾವಿದ್ಯೆ ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ಸೃಷ್ಟಿ, ಸ್ಥಿತಿ, ಪ್ರಳಯಗಳ ವಿಚಾರ, ಜನ್ಮಾಂತರಗಳು, ಲೋಕಾಂತರಗಳು, ಕರ್ಮದ ಥಿಯರಿ ಇವೆಲ್ಲ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ, ಅವುಗಳನ್ನೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ.
ಆದ್ದರಿಂದ ಆ ಕೆಲಸವನ್ನು ಪೂರ್ತಿ ಮಾಡದೇ ಇದ್ದರೆ ವೇದಾಂತದಂತೆ ಮತ್ತೊಂದು ದರ್ಶನದಲ್ಲಿ ಯುಕ್ತಿಯನುಭವಿಗೆ ಅದಾಯಿತಾ. ಆದ್ದರಿಂದ ಉಪನಿಷತ್ ಸಿದ್ಧಾಂತವನ್ನು ಅವಸ್ಥಾತ್ರ ಪ್ರಕ್ರಿಯೆ ಮೂಲಕವೇ ಶೋಧಿಸಿ ದೃಢಪಡಿಸಿಕೊಳ್ಳುವುದು ತೀರಾ ಅತ್ಯವಶ್ಯ. ನೀವು ಭಗವದ್ಗೀತೆ ತಗೊಳ್ರಿ, ಉಪನಿಷತ್ತುಗಳು ತಗೊಳ್ರಿ, ಸೂತ್ರ ಭಾಷೆ ತಗೊಳ್ರಿ, ಎಲ್ಲದಕ್ಕೂ ಈ ಅವಸ್ಥಾ ಸಾರ್ವತ್ರಿಕ ಪೂರ್ಣಾನುಭವ ದೃಷ್ಟಿಯಿಂದ ನೋಡಿಕೊಂಡ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ. ಈಗ ಲಾಸ್ಟ್ ಬಟ್ ಒನ್ ಪ್ಯಾರ. ಅಬಾಧಿತವಾದ ತತ್ವವೊಂದೇ ನಿಜವಾಗಿರತಕ್ಕದ್ದು. ಅದೇ ವ್ಯವಹಾರ ದೃಷ್ಟಿಯಿಂದ ತೋರುತ್ತಿರುವ ಚೇತನ ಅಚೇತನ ರಾಶಿಯಾದ ಜಗತ್ತಿಗೆಲ್ಲ ತಿರುಳು. ಅದೇ ಎಲ್ಲವನ್ನು ತನ್ನ ಸ್ವರೂಪದಿಂದ ವ್ಯಾಪಿಸಿಕೊಂಡಿರುವ ಪರಮಾತ್ಮನಿಸ್ಕೊಂಡಿದೆ. ನಾವು ನಮ್ಮ ಆತ್ಮನೆಂದು ಈಗ ತಿಳಿದುಕೊಂಡಿರುವ ಸಂಸಾರಿ ಸ್ವರೂಪಕ್ಕೂ ಅದೇ ನಿಜವಾದ ಸ್ವರೂಪ. ಇದು ಉಪನಿಷತ್ತುಗಳ ಪರಮ ಉಪದೇಶ. ಇವಾಗ ಓದಿದ್ದಿ ಪ್ಯಾರದಲ್ಲಿ ಸಾರಾಂಶ ಯಾರಾದರೂ ಹೇಳಿಬಿಡಿ. ಪುಸ್ತಕ ನೋಡಿಕೊಂಡೆ ಹೇಳಿ ನೀವು. ಲಾಸ್ಟ್ ಬಟ್ ಒನ್ ಪ್ಯಾರ. ಅಬಾಧಿತವಾದ ಅಂದ್ರೆ ಯಾವಾಗ್ಲೂ ಇರೋವಂಥ ತತ್ವ, ಅಂದ್ರೆ ಅದು ಸತ್ಯ ಅಂತ ಹೇಳಿದ್ವಲ್ಲ, ಅದೇ ಇರೋದು ಸ್ವರೂಪ ಅಂತ. ಅದು ವ್ಯವಹಾರ ದೃಷ್ಟಿಯಿಂದ ಬೇರೆ ಚೇತನ ಅಚೇತನ ಅಂತ ಹೇಳ್ತಾ ಇದ್ದು, ಅದಕ್ಕೆಲ್ಲ ಆಧಾರವಾಗಿರುವಂಥದ್ದು ಇದೇ ಸ್ವರೂಪನೇ. ಎಲ್ಲವನ್ನು ಇದೇ ವ್ಯಾಪಿಸ್ಕೊಂಡಿರೋದು. ಇದನ್ ಬಿಟ್ಟು ಏನು ಇರಕ್ಕೆ ಬರೋದಿಲ್ಲ. ಅದನ್ನೇ ನಮ್ಮ ಆತ್ಮ ಅಂತ ತಿಳ್ಕೊಂಡ್ರೆ ಅದೇ ನಮ್ಮ ಸ್ವರೂಪನು ಅದೇ ಆಗಿದೆ ಅಂತ ನಮ್ಗೆ ನಿಜ ಗೊತ್ತಾಗುತ್ತೆ. ಇದೇ ಉಪನಿಷತ್ತುಗಳಲ್ಲಿ ಹೇಳಿರುವಂತ ಉಪದೇಶ ಇದೆ. ಈಗ ಆತ್ಮನು ನಾವು ಕಣ್ಣು ಬಿಟ್ಟು ನಿದ್ದೆಯಲ್ಲಿರ್ತೀವಿ, ಬರೀ ಆತ್ಮ ಇರ್ತಾನೆ. ನಾನು ಕಣ್ಣು ಬಿಟ್ಟಿದ ತಕ್ಷಣ ನನಗೆ ಈ ಪ್ರಪಂಚ ಕಾಣುತ್ತೆ. ಯಾವ ಥರ ಕಾಣಿಸುತ್ತೆ? ಚೇತನ ಅಚೇತನ. ಅದನ್ನು ಯಾರಾದರೂ ಒಂದು ಸ್ವಲ್ಪ ಹೈಲೈಟ್ ಮಾಡ್ತೀರಾ? ಚೇತನ ಅಚೇತನ ಹಾಗೆ ಸ್ವಲ್ಪ ಮುಂದಕ್ಕೆ ಬರಬೇಕು. ಕಲ್ಲು ಮಣ್ಣು ಇದೆಲ್ಲ ಅಚೇತನ, ಜೀವ ಇರೋದೆಲ್ಲ ಚೇತನ ಸ್ವರೂಪ. ಸರಿ, ಆಮೇಲೆ ಬೆಟ್ಟ ಗುಡ್ಡ ಇದೆಲ್ಲ ಅಚೇತನ. ಮಣ್ಣು, ಬೆಟ್ಟ ಗುಡ್ಡ ಕಲ್ಲು ಇದೆಲ್ಲ ಅಚೇತನವಾಗಿರುವಂಥದ್ದು. ಇನ್ನು ಚೇತನ ಪ್ರಾಣಿಗಳು, 84 ಜೀವರಾಶಿಗಳು, ಎಲ್ಲ ಪ್ರಾಣಿಗಳು, ಮರ ಗಿಡ ಬಳ್ಳಿಗಳು ಎಲ್ಲ ಚೇತನನೇ. ಇಲ್ಲಿ ಎರಡು ಥರ ಮಾಡ್ತಾರೆ. ಒಂದು ಚೇತನ ಅಚೇತನ ಅಂತ. ಚೇತನ ಅಂತಂದರೆ ಅದೇ ಕಲ್ಲು ಗಿಲ್ಲು ಪಂಚಭೂತಗಳು ಇವುಗಳನ್ನೆಲ್ಲ ಸಾರಿ ಅಚೇತನ. ಇವೆಲ್ಲ ಅಲ್ಲಾಡೋದಿಲ್ಲ. ಕಲ್ಲು ಗಿಲ್ಲು ಬಂಡೆ ಗಿಂಡೆ ಇವೆಲ್ಲ ಇವನ್ನ ಅಚೇತನ ಅಂತಾರೆ. ಚೇತನದಲ್ಲಿ ಎರಡು ಥರ ಹೇಳ್ತಾರೆ, ಚರ ಅಚರ. ಅದಕ್ಕೆ ಸ್ಥಾವರ ಜಂಗಮ, ಚಲಿಸೋದು ಚಲಿಸದೇ ಇರೋದು ಅಂತ. ಈ ಗಿಡಮರಗಳು ಅವಕ್ಕೂ ಚೇತನ ಇದೆ, ಬಟ್ ಅವು ಹೋಗೋದಿಲ್ಲ, ಅಲ್ಲಾಡೋದಿಲ್ಲ. ಅದಕ್ಕೆ ಇವು ಸ್ಥಾವರ. ಜಂಗಮರು ಅಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾರಲ್ಲ, ಹಾಗೆ ಸ್ಥಾವರ ಜಂಗಮ. ಮೂವ್ ಆಗ್ತಾ ಇರೋದು. ಪ್ರಾಣಿಗಳು, ದೇವತೆಗಳು, ರಾಕ್ಷಸರು, ಯಕ್ಷಗಂಧರ್ವರು, ದೇವತೆಗಳು ಇವರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಆದ್ದರಿಂದ ಹೀಗೆ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ಪೂರ್ತಿ ಎಲ್ಲ ಬಂದುಬಿಡ್ತಿದ್ದಿಲ್ಲ. ನಾವು ಇಷ್ಟೇನು ಚೆನ್ನಾಗಿ ತಿಳ್ಕೊಬೇಕಷ್ಟೆ. ಎದ್ದಿದ ತಕ್ಷಣ ಫಸ್ಟ್ ಎತ್ಕೊಂತಾನೆ ಚೇತನ ಅಚೇತನ. ಆ ಚೇತನದಲ್ಲಿ ಸ್ಥಾವರ ಜಂಗಮ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಹೋಲ್ಸೇಲಾಗಿ ಸೇರ್ಕೊಂಡ್ಬಿಡುತ್ತೆ. ಹಾಗೆ ಈ ವೇದಾಂತ ಸಿದ್ಧಾಂತವು ಸನಾತನ ಧರ್ಮ ಎನಿಸುವುದು ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸುವ ವಿಷಯಗಳ ಆಧಾರದಿಂದ ಏರ್ಪಟ್ಟಿರುತ್ತೆ. ಇಲ್ಲಿ ಸನಾತನ ವೈದಿಕ ಧರ್ಮ ಅಂತಾರೆ. ಹಾಗಂದ್ರೆ ಏನು? ವೇದದಲ್ಲಿ ಬಂದಿರುವಂತ ಧರ್ಮ ಇದು. ಸನಾತನ ಅಂದ್ರೆ ತುಂಬಾ ಹಳೇದಾಗಿರೋದು ಅಂತ. ಯಾವಾಗೆ ಅಂತ ಗೊತ್ತಿಲ್ಲ. ಸನಾತನ ವೈದಿಕ, ವೇದಗಳಿಂದ ಬಂದಿರೋದು ಅಂತ. ಇದು ಹಿಂದೂ ಧರ್ಮ ಆಗುತ್ತೆ ಹಾಗಾದ್ರೆ? ಎಲ್ಲಾ ಧರ್ಮಗಳು ಇದ್ರೊಳಗೆ ಸೇರ್ಕೊಳ್ಳೋದು. ಎಲ್ಲಾ ಧರ್ಮಗಳು ಇದರಿಂದನೇ ಬಂದಿರೋದು ಅಂತ. ಇಲ್ಲಿ ಹಿಂದೂ ಧರ್ಮ ಅಂತ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಸನಾತನ ವೈದಿಕ ಧರ್ಮ ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ನಾವು. ಅದು ಇಟ್ಕೊಂಡಾಗ ಇದು ಎಲ್ಲ ಜಾತಿ ಕುಲ ಗೋತ್ರ ಧರ್ಮದವರು ಎಲ್ರಿಗೂ ಕೂಡ ಇದು ಹೊಂದುತ್ತೆ. ದೇವತೆಗಳು ರಾಕ್ಷಸರು ಎಲ್ರಿಗೂ ಹೊಂದುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ರಿಗೂ ಕೂಡ ಎಚ್ಚರ ಕಾಣಿಸೋ ನಿದ್ದೆ ಆಗುತ್ತೆ. ಅದರ ದೃಷ್ಟಿಯಿಂದ ನೋಡ್ಕೋಬೋದು ಅಂತ ಹೇಳಿ
ಈ ಪರಮಾರ್ಥ ಚಿಂತಾಮಣಿಯಲ್ಲಿ ಎಚ್ಚರ ಕನಸು ನಿದ್ದೆ ಹಿಡ್ಕೊಂಡೇ ತೋರಿಸ್ತಾ ಹೋಗಿದ್ದಾರೆ. ಇದೊಂದು ಇಂಪಾರ್ಟೆಂಟು. ವೇದಾಂತ ಸಿದ್ಧಾಂತವು ಯಾವುದೊಂದು ಧರ್ಮದವರ ಮತವು ಮುಡುಪಲ್ಲ ಅನ್ನೋ ತೋರಿಸಿದ್ದಾರೆ. ಆದ್ದರಿಂದ ಈ ಉಪನಿಷತ್ತುಗಳಲ್ಲಿ ಬೋಧಿಸಿರುವುದೊಂದೇ ಸರಿಯಾದ ಮಾರ್ಗವೆಂಬ ಭಾವನೆಯನ್ನು ಸ್ವಲ್ಪ ಮಟ್ಟಿಗಾದರೂ ಈ ಗ್ರಂಥ ತಿಳಿಸ್ಕೊಟ್ರೆ ನಾನು ಧನ್ಯ ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಐ ಥಿಂಕ್ ನಮಗೆ ಎಷ್ಟೆಷ್ಟು ಅರ್ಥ ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡಿದ್ದೀವಿ. ಆ ಸ್ವಾಮಿಗಳಿಗೆ ಇನ್ನೊಂದು ಸಾರಿ ವಂದನೆ ಹೇಳಿ ನಾವು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.